ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಈ ದೈವಾಸುರ ಸಂಪದ್ವಿಭಾಗ ಯೋಗ ಅಂತ ಈ 16ನೇ ಅಧ್ಯಾಯದಲ್ಲಿ ಅಸುರರು ಮತ್ತು ದೇವತೆಗಳ ಸ್ವಭಾವ ಹೇಗಿರುತ್ತೆ, ಗುಣ ಹೇಗಿರುತ್ತೆ. ಏಕೆ ಅಂತಂದ್ರೆ ಈಗ ಮಕ್ಕಳು ಒಂದು ಹಂತಕ್ಕೆ ಬಂದ ಮೇಲೆ ಅವರು ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ. ಅವಾಗ ನಾವು ಆಸ್ ಎ ಪೇರೆಂಟ್ ನಾವೇನಂತೀವಿ, ಪ್ಲಾನ್ ಎ ಪ್ಲಾನ್ ಬಿ ಎರಡು ಇಟ್ಕೋ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ನೋಡು, ಇಷ್ಟು ಮಾರ್ಕ್ಸ್ ಬಂದ್ರೆ, ಇಷ್ಟು ಇದು ಬಂದ್ರೆ, ಇಷ್ಟು ದುಡ್ಡಿದ್ರೆ ಪ್ಲಾನ್ ಎ ಅಂದ್ರೆ ಈ ಕೋರ್ಸಿಗೆ ಹೋಗ್ಬೋದು, ಇಲ್ಲ ಅಂದ್ರೆ ಈ ಕೋರ್ಸಿಗೆ ಹೋಗ್ಬೋದು ಅಲ್ವಾ. ಅದೇ ರೀತಿ ಇಲ್ಲಿ ಭಗವಂತ ನಮ್ಗೆ ಪ್ಲಾನ್ ಎ ಪ್ಲಾನ್ ಬಿ ಕೊಟ್ಬಿಟ್ಟಿದ್ದಾನೆ. ಅಂದ್ರೆ ನೀನು ದೈತ್ಯರ ಗುಂಪಿಗೆ ಹೋಗ್ತೀಯಾ ಅಥವಾ ನೀನು ಅಸುರರ ಗುಂಪಿಗೆ ಹೋಗ್ತೀಯಾ, ನಿನಗ್ ಬಿಟ್ಟಿದ್ದು. ನೋಡು, ಈ ಕ್ವಾಲಿಟೀಸ್ ಎಲ್ಲ ಇದ್ರೆ ನೀನು ದೈತ್ಯರ ಗುಂಪಿಗೆ ಹೋಗ್ತೀಯಾ ಅಂದ್ರೆ ಅಸುರರ ಗುಂಪಿಗೆ ಹೋಗ್ತೀಯಾ, ಈ ಎಲ್ಲಾ ಕ್ವಾಲಿಟೀಸ್ ಇದ್ರೆ ನೀನು ದೇವತೆಗಳ ಗುಂಪಿಗೆ ಹೋಗ್ತೀಯಾ. ಅಂದ್ರೆ ಇಲ್ಲಿ ಪಾಪ ಆಪ್ಷನ್ ನಮ್ಗೆ ಕೊಟ್ಬಿಟ್ಟಿದ್ದಾನೆ. ಅದ್ರ ಜೊತೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂತ ನೋಡೋದಾದ್ರೆ, ಈ ಮೊದಲ 3 ಶ್ಲೋಕದಲ್ಲಿ ಆತ ಹೆಚ್ಚು ಕಮ್ಮಿ 26 ಗುಣಗಳನ್ನ ಹೇಳ್ತಾನೆ. ಅಂದ್ರೆ ಸಪೋಸ್ ನಿನ್ನಲ್ಲಿ ಆ ಗುಣಗಳಿಲ್ವಾ, ಅದನ್ನ ಬೆಳೆಸ್ಕೊ. ಈಗ ಹೇಳ್ತೀವಿ ನೋಡಿ ಮಕ್ಕಳಿಗೆ, ನೀನು ಸಪೋಸ್ ನೀಟ್ ಕ್ರಾಶ್ ಮಾಡ್ಬೇಕು ಅಂದ್ರೆ ನೋಡು, ನೀನು ಸೈನ್ಸೇ ತಗೋಬೇಕು, ನೀನ್ ಇಷ್ಟ ಪರ್ಸೆಂಟೇಜೇ ತಗೋಬೇಕು. ಸಪೋಸ್ ಆಗ್ಲಿಲ್ವಾ, ಒಂದ್ ವರ್ಷ ಗ್ಯಾಪ್ ತಗೊಂಡು ನೀನು ಓದು, ನೀನ್ ಇದನ್ನ ಅಚೀವ್ ಮಾಡ್ಬೋದು ಅಂತ ನಾವು ಹೇಳ್ತಾ ಹೋಗ್ತೀವಿ ಅಲ್ವಾ. ಆ ರೀತಿ ಈಗ ಸಪೋಸ್ ನಮಗ್ ಗೊತ್ತಿಲ್ಲ, ನಮ್ಮನ್ನ ಭಗವಂತ ಈ ಭಗವದ್ಗೀತೆಯ ಅರ್ಥವನ್ನ ತಿಳಿದುಕೊಳ್ಳೋದಿಕ್ಕೋಸ್ಕರ ಅವನೇ ಆರಿಸ್ಕೊಂಡಿದ್ದಾನೆ. ಏಕೆಂದ್ರೆ ನಾನು ಕೇಳ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನನ್ನಿಂದ ಇಲ್ವೇ ಇಲ್ಲ. ನಾಹಂ ಕರ್ತ ಹರಿಕರ್ತ ಅಲ್ವಾ. ಹಾಗಾಗಿ ಹೀ ಸೋ ಸ್ವೀಟ್. ಅವನು ಸ್ವೀಟ್ ಆಗಿರೋದ್ರಿಂದಲೇ ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಇಲ್ಲ, ನಿನ್ನ ಪಾಪ ಕಳೆದಿದೆ, ಬಾ ನೋಡು, ನಾನು ಇಷ್ಟೊಂದೆಲ್ಲ ಅರ್ಥ ಹೇಳಿದ್ದೀನಿ ಅಂತ ಅವನು ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಆರಿಸ್ಕೊಂಡಿರೋದ್ರ ಜೊತೆಗೆ ಆತ ಏನ್ ಮಾಡ್ತಾ ಇದ್ದಾನೆ ನೋಡು, ಇಷ್ಟೊಂದೆಲ್ಲ ಕ್ವಾಲಿಟೀಸ್ ಇರ್ಬೇಕು ಇಲ್ವಾ, ನಿನಗಿನ್ನೂ ಟೈಮ್ ಇದೆ, ನೀನ್ ಇದನ್ನ ನಿನ್ನ ಜೀವನದಲ್ಲಿ ಅಳವಡಿಸ್ಕೋ. ಯಾಕೆ ಅಂತ ಅಂದ್ರೆ ನಮಗೆ ಭಗವಂತ ಎಷ್ಟೊಂದೆಲ್ಲ ಆಪ್ಷನ್ ಕೊಡ್ತಾನೆ ಅಂತ ಅಂದ್ರೆ, ಅವನು ಒಂದು ತಾಯಿಗಿಂತ, ಒಂದು ತಂದೆಗಿಂತ ಮಿಗಿಲಾದ ಸ್ಥಾನದಲ್ಲಿ ಆತ ಕೂತಿದ್ದಾನೆ. ಹಾಗಾಗಿ ನಾವ್ ಎಷ್ಟೆಲ್ಲಾ ತಪ್ಪು ಮಾಡಿದ್ರೂ ಸಹ ಭಗವಂತ ಇನ್ನೂ ಒಂದ್ ಚಾನ್ಸ್ ತಗೋ, ಇನ್ನೂ ಒಂದ್ ಚಾನ್ಸ್ ತಗೋ. ಅಜಮಿಳನ ಕತೆ ಮೂಲಕ ಹೇಳ್ತಾ ಹೋಗ್ತಾನೆ, ನೀನು ಒಂದೇ ಒಂದು ಸಲ ನೀನು ನಾರಾಯಣ ಅಂತ ಹೇಳಿದ್ರೂ ಸಾಕು ಅಲ್ವಾ. ಅಂತಹದ್ರಲ್ಲಿ ನಾವು ನಿನ್ನೆ ತಾನೇ ತಿಳ್ಕೊಂಡ್ವಿ, ಭಗವಂತ ಎಲ್ಲವನ್ನ ಸೃಷ್ಟಿ ಮಾಡಿ ಕೊನೆಗೆ ಮಾನವನನ್ನ ಸೃಷ್ಟಿ ಮಾಡಿ ಅವನಿಗೆ ತೃಪ್ತಿ ಸಿಕ್ಬಿಡ್ತಂತೆ. ಎಸ್, ಹಿ ಈಸ್ ದ ರೈಟ್ ಥಿಂಗ್. ಯಾಕೆ ಅಂತ ಅಂದ್ರೆ ಇವನು ನನ್ನನ್ನ ಸೇರೋದಿಕ್ಕೆ ಇವನಿಗೆ ಅದೃಷ್ಟ ಇದೆ. ಯಾಕೆ ಅಂದ್ರೆ ಇವನು ನನ್ನ ನಾಮಸ್ಮರಣೆ ಮಾಡ್ತಾನೆ, ಇವನೇನೇ ತಪ್ಪು ಮಾಡಿದ್ರು ಮತ್ತೆ ಸರಿ ಮಾಡ್ಕೊಳ್ತಾನೆ. ಹಾಗಂತ ಬೇಕು ಅಂತ ನಾವು ಪದೇ ಪದೇ ಯಾವುದೇ ಕಾರಣಕ್ಕೂ ಸಹ ತಪ್ಪುಗಳನ್ನ ಮಾಡಬಾರ್ದು. ನಮ್ಮಿಂದ ನಾವು ಇನ್ನಷ್ಟು ಮತ್ತಷ್ಟು ಎಷ್ಟು ತೀಡ್ಕೊಳ್ಳೋದಿಕ್ಕೆ ಸಾಧ್ಯನೋ ಅಷ್ಟೂ ಸಹ ನಾವು ನಮ್ಮನ್ನ ತೀಡ್ಕೋಬೇಕು. ಈ ಭಗವಂತ ಚಾಣ ಮತ್ತೆ ಸುತ್ತಿಗೆಯನ್ನ ಬೇರೆಯವ್ರ ಕೈಲಿ ಕೊಟ್ಟಿಲ್ಲ, ನಮ್ ಕೈಲೇ ಕೊಟ್ಟಿದ್ದಾನೆ. ಎಸ್, ನಿನ್ನನ್ನ ನೀನು ಎಷ್ಟು ಸುಂದರ ಮೂರ್ತಿಯನ್ನಾಗಿ ಮಾಡ್ಕೊಳ್ತೀಯೋ ಅಷ್ಟು ನಿನಗೇ ಒಳ್ಳೇದು. ಕಲ್ಲಾಗೆ ಇರ್ತೀಯಾ, ಇರು, ತೆಂಗಿನಕಾಯಿ ಹೊಡಿಯೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಅಥವಾ ನಿನಗೆ ನೀನು ನೋವು ಕೊಟ್ಕೊಂಡು ನೀನೊಂದು ಸುಂದರ ವಿಗ್ರಹ ಆಗ್ತೀಯಾ, ನಿನ್ನನ್ನ ದೇವ್ರ ಮನೇಲಿ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ ಅಷ್ಟೆ. ಆಪ್ಷನ್ ನಮ್ ಕೈಲೇ ಇದೆ ಅಲ್ವಾ. ಹಾಗೆ 2 ಶ್ಲೋಕದಲ್ಲಿ ಸಾಕಷ್ಟು
ಆ ದೇವತೆಗಳ ಗುಣವನ್ನ ತಿಳ್ಕೊಂಡ್ವಿ. ಈಗ 3ನೇ ಶ್ಲೋಕದಲ್ಲಿ ಮತ್ತೆ ದೇವತೆಗಳ ಗುಣ ಇನ್ನೇನಿದೆ ಅಂತ ಹೇಳ್ತಾ ಹೋಗ್ತಾನೆ ಭಗವಂತ. ಮೊದಲನೇದು ತೇಜಃ ಅಂದ್ರೆ ತೇಜಸ್ಸು, ಕ್ಷಮ ಕ್ಷಮೆ, ದ್ಯುತಿ ಸ್ಥೈರ್ಯ ಅಥವಾ ಧೈರ್ಯ, ಶೌಚಂ ಶುಚಿತ್ವ, ಅಕ್ರೋಹ ಆಲಸ್ಯವಿರದಿರುವಿಕೆ, ನ ಅತಿ ಮಾನಾತಿ ಗೌರವ ನಿರೀಕ್ಷೆ ಇಲ್ಲದೆ ಇರೋದು, ಭವಂತಿ ಇರುತ್ತದೆ, ಸಂಪದಂ ಗುಣಗಳನ್ನು, ದೈವಿಂ ದಿವ್ಯ ಸ್ವಭಾವದ, ಅಭಿಜಾತಸ್ಯ ತಳೆದು ಹುಟ್ಟುವುದು. ಭಾರತ ಭರತ ಪುತ್ರನೇ, ನಾನು ಹೇಳಿದ್ನಲ್ಲ, ಅವನು ಒಂದೊಂದು ಪದ ಉಪಯೋಗಿಸ್ತಾನೆ ಅಂದ್ರೂ ಅದ್ ಎಷ್ಟು ಅವನಲ್ಲಿ ಜ್ಞಾನ ಇತ್ತು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಇಲ್ಲಿ ಮೊದಲಿಗೆ ಅವನು ಉಪಯೋಗಿಸ್ತಾ ಇರೋದು ಭಾರತ. ಭಾರತ ಅಂದ್ರೆ ನಿನಗೆ ಜ್ಞಾನದ ಹಂಬಲ ಇದೆ, ನಾನ್ ತಿಳ್ಕೋಬೇಕು ಅನ್ನೋ ಹಂಬಲ ಇದೆ. ಅಷ್ಟೇ ಅಲ್ಲ, ಭರತ ವಂಶದಲ್ಲೇ ಶ್ರೇಷ್ಠನಾಗಿರೋನು ನೀನು, ಹಾಗಾಗಿ ನಿನ್ನಲ್ಲಿಯೂ ಸಹ ಆ ದೈವಿ ಸಂಪತ್ತು ಇದೆ. ನೀನ್ ಯೋಚನೆ ಮಾಡ್ಬೇಡ, ನಿನ್ನಲ್ಲಿ ಆ ದೈವಿ ಸಂಪತ್ತಿದೆ. ಹಾಗಾಗಿಯೇ ನಿನ್ನನ್ನ ನಾನು ಈ ಭಗವದ್ಗೀತೆಯ ಪಾರ್ಟ್ ಆಗಿ, ಭಾಗವಾಗಿ ನಾನು ನಿನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಬೇರೆ ಯಾರನ್ ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದಿತ್ತು, ನಿನ್ನನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಅಲ್ಲಿಗೆ ಅರ್ಥ ನೀನು ವಿಶೇಷವಾಗಿದೆಯಾ. ನೋಡಿ, ಭಗವಂತ ಅರ್ಜುನನನ್ನ ಆರಿಸ್ಕೋಬೇಕಾದ್ರೆ ನೀನು ವಿಶೇಷ ಅಂತ ಅನ್ನಬೇಕಾದ್ರೆ, ಇವತ್ತು ಆ ಅರ್ಥವನ್ನ ತಿಳಿದುಕೊಳ್ಳೋ ಮೂಲಕ ನಮ್ಮನ್ನ ನಾವು ವಿಶೇಷರು ಅಂತ ಅನ್ಕೋಬೇಕು. ಬಿಕಾಸ್ ಅವನ್ ನಮ್ಗೆ ಹೇಳ್ತಾ ಹೋಗ್ತಾನೆ, ನೀನು ವಿಶೇಷನೇ, ಅದಕ್ಕೆ ನಿನಗೆ ಇದು ತಿಳ್ಕೊಳ್ಳೋ ಜ್ಞಾನ ಇದೆ ಅಂತ ಅಲ್ವಾ. ದಿನ ಎಷ್ಟು ಸಲ ನಾವು ಅವನಿಗೆ ಧನ್ಯವಾದ ಹೇಳ್ತಾ ಇದ್ವೋ ಗೊತ್ತಿಲ್ಲ. ಇವತ್ತಿನಿಂದ ಇನ್ನೂ ಒಂದು ಎಕ್ಸ್ಟ್ರಾ ಧನ್ಯವಾದವನ್ನ ಹೇಳ್ಬೇಕು. ಯಾಕೆಂದ್ರೆ ನಮ್ಮನ್ನ ಈ ಜಾಗಕ್ಕೆ ಅವನು ನಮ್ಮನ್ನ ಆಯ್ಕೆ ಮಾಡಿದ್ದಕ್ಕೆ. ಇನ್ನು ಆ ದೇವತೆಗಳ ಗುಣಗಳಲ್ಲಿ ಮೊದಲನೇದು ತೇಜಸ್ಸು. ತೇಜಸ್ಸು ಎಲ್ಲಿರುತ್ತೆ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಮುಖದಲ್ಲಿ ಮತ್ತು ಕಣ್ಣಿನಲ್ಲಿ, ಮೇನ್ ಆಗಿ ಕಣ್ಣಿನಲ್ಲಿ. ನೀವು ಯಾರು ನಿಜವಾದ ಒಬ್ಬ ಭಗವದ್ ಭಕ್ತನನ್ನ ಅಥವಾ ದೇವತೆಗಳನ್ನ ನೋಡಿದಾಗ ಅವರ ಕಣ್ಣಿನಲ್ಲಿ ಯಾವುದೇ ಕಾರಣಕ್ಕೂ ನಿರಾಶೆ ಇರೋದಿಲ್ಲ, ನಂಬಿಕೆ ಇರುತ್ತೆ, ಧೈರ್ಯ ಇರುತ್ತೆ. ಭಗವಂತ ನನ್ ಜೊತೆ ಇದ್ದಾನೆ, ಆಗತ್ತೆ ಬಿಡು, ಯಾಕೆ ತಲೆ ಕೆಡಿಸ್ಕೊಳ್ತೀಯ. ಆ ಕಣ್ಣಿನಲ್ಲಿ ತೇಜಸ್ಸಿರುತ್ತೆ. ಆ ಕಣ್ಣನ್ನ ನೋಡಿದಾಗ ನಾವು ಇನ್ನೊಬ್ರು ಅವರಿಗೆ ಮಣಿತೀವಿ. ಅಂದ್ರೆ ಅಯ್ಯೋ, ಅವ್ರ ಹತ್ರ ನಾವೇನೋ ಮಾತಾಡ್ಬಾರ್ದಪ್ಪ. ಬಿಕಾಸ್ ನಿಜವಾಗ್ಲು ಅವರಿಗೆ ಭಗವಂತ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂದ ತಕ್ಷಣ ನಾವು ಅವರಿಗೆ ಸೋಲ್ಬೇಕು ಅಂದ್ರೆ ಇಲ್ಲಿ ಅರ್ಥ ಏನು ಅಂತ ಅಂದ್ರೆ, ಈಗ ಅವ್ರು ಏನಾದ್ರೂ ಹೇಳ್ತಾರೆ ಅಂದ್ರೆ ಎಸ್, ಅದ್ರಲ್ಲಿ ಏನೋ ಒಂದು ಇದೆ ಅಂದ್ರೆ ಅರ್ಥ ಇದೆ. ಹಾಗಾಗಿ ನಾನು ಅವ್ರು ಏನಾದ್ರೂ ಹೇಳಿದ್ರೆ ನಾನು ಕೇಳ್ಬೇಕು ಅನ್ನೋದಿರುತ್ತೆ. ಈಗ ಯಾಕೆ ಇಲ್ಲಿ ಕಣ್ಣಿಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಅಂದ್ರೆ, ಆ ಕಣ್ಣಿನ ಹೊಳಪು ನಮಗೆ ಅವ್ರು ಸತ್ಯ ಹೇಳ್ತಾ ಇದಾರ, ಅವ್ರು ಸುಳ್ಳು ಹೇಳ್ತಾ ಇದಾರ, ಅವರಿಗೆ ಏನಾದ್ರೂ ನೋವಿದ್ಯಾ ಅಥವಾ ಅವ್ರು ಸಂತೋಷವಾಗಿದಾರ, ಪ್ರತಿಯೊಂದು ಸಹ ಆ ಕಣ್ಣು ಹೇಳ್ತಾ ಹೋಗುತ್ತೆ. ಹಾಗಾಗಿ ಯಾರು ದೈವಿಯ ಸಂಪತ್ತನ್ನ ಹೊಂದಿರ್ತಾರೆ ಅವರ ಕಣ್ಣಿನಲ್ಲಿ ತೇಜಸ್ಸು ಇರುತ್ತೆ. ಇದು ಎಲ್ಲಿಂದ ಬರುತ್ತೆ? ಯಾವ್ದೋ ಪಾರ್ಲರಿಗೆ ಹೋಗಿ ಯಾವ್ದೋ ಫೇಶಿಯಲ್ ಮಾಡಿಸ್ಕೊಂಡ್ರೆ ಬರುತ್ತಾ, ಅಥವಾ ಯಾವ್ದೋ ಟ್ರೀಟ್ಮೆಂಟ್ ತಗೊಂಡ್ರೆ ಬರುತ್ತಾ? ಇಲ್ಲ ರೀ, ಆ ತರ ಎಲ್ಲ ಬರೋದಲ್ಲ. ಇದು ಬರೋದು ಯಾವಾಗ ಅಂತ ಅಂದ್ರೆ ದೇವತೆಗಳನ್ನ ಆರಾಧನೆ ಮಾಡೋದ್ರಿಂದ ನಮಗೆ ಬರ್ತಾ ಹೋಗುತ್ತೆ. ಅಂದ್ರೆ ನಿಷ್ಕಾಮವಾಗಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಭಗವಂತ ಎಲ್ಲ ನೀನೇ ನೋಡ್ಕೋ, ನನಗೇನು ಗೊತ್ತಿಲ್ಲ. ನೋಡಿ, ಇಲ್ಲಿ ಏನು ಗೊತ್ತಿಲ್ಲ ಅನ್ನೋದ್ರಲ್ಲೂ ನೀನ್ ಇದೆಯಾ ಅಲ್ವಾ ಅನ್ನೋ ಒಂದು ಧೈರ್ಯ ಅಡಗಿರುತ್ತೆ ಅಲ್ವಾ. ಅಂದ್ರೆ ನಂಗೇನು ಗೊತ್ತಿಲ್ಲಪ್ಪ, ಮಕ್ಳು ಹೇಳ್ತಾರಲ್ಲ, ಅಪ್ಪ ಅಮ್ಮಂಗ್ ಗೊತ್ತು. ದಟ್ ಮೀನ್ಸ್ ಅಪ್ಪ ಅಮ್ಮ ಎಲ್ಲ ಕಂಟ್ರೋಲ್ ಮಾಡ್ತಾ ಇದಾರೆ, ದೇ ವಿಲ್ ಡೂ. ಅದೇ ರೀತಿ ನನಗೇನೂ ಗೊತ್ತಿಲ್ಲ ಭಗವಂತ, ನಾನು ನಿನ್ನ ದಾಸಿ ಅಷ್ಟೆ. ಹಾಗಾಗಿ ಈ ದೇವತೆಗಳ ಆರಾಧನೆಯಿಂದ ನಮಗೆ
ಪಡೆಯೋ ಒಂದು ಸಿದ್ಧಿನೇ ಆ ತೇಜಸ್ಸು. ಕೆಲವರ ಮುಖದಲ್ಲಿ ಇರುತ್ತೆ, ಕೆಲವರ ಕಣ್ಣಿನಲ್ಲಿ ಇರುತ್ತೆ. ಆಗ ನಾವು ಯಾವಾಗ ದೇವತೆಗಳನ್ನ ಆರಾಧನೆ ಮಾಡ್ತಾ ಹೋಗ್ತೀವಿ, ಅದೇನು ಒಂದು ಸಿದ್ಧಿ ಬರ್ತಾ ಹೋಗುತ್ತೆ, ಅದು ನಮ್ಮ ಮುಖದಲ್ಲಿ ಕಾಣ್ತಾ ಹೋಗುತ್ತೆ. ಈ ಸೌಂದರ್ಯ ಅನ್ನೋದೇನಾಗ್ತಾ ಹೋಗುತ್ತೆ, ಕಾಲಕ್ರಮೇಣ ಕಾಲಕ್ರಮೇಣ ಮಾಸ್ತಾ ಹೋಗ್ಬೋದು. ಇಲ್ಲ, ಈಗ ನಾವ್ ಹೇಳ್ತೀವಲ್ಲ, ಟೀನೇಜ್ ಅಲ್ಲಿ ಇದ್ದಂತಹ ಆ ಸೌಂದರ್ಯ ನಮ್ಮ ವಯಸ್ಸಾಗ್ತಾ ಆಗ್ತಾ ಇರೋದಿಲ್ಲ. ಆದ್ರೆ ಈ ತೇಜಸ್ಸು ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗತ್ತೆ. ಕೆಲವರು ವಯಸ್ಸಾಗಿರುತ್ತೆ, ತುಂಬಾ ವಯಸ್ಸಾಗಿರುತ್ತೆ, ಅವ್ರನ್ನ ನೋಡಿದ್ರೆ ಸಾಕು ನಮಗೆ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ. ಅಯ್ಯೋ, ಅವ್ರು ನಮ್ ಜೊತೆ ಒಂದೇ ಒಂದ್ ಮಾತಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಆ ತೇಜಸ್ಸಿನಿಂದ. ಈ ದೈವಿ ಸಂಪತ್ತನ್ನ ಹೊಂದಿರ್ತಾರೆ ಅಂತಹ ತೇಜಸ್ಸು ಹೊಂದಿರೋರು. ತೇಜಸ್ಸು ಅಂತ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ದೇವರ ಕಡೆಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಸೂಚನೆ. ಯಾರ ಮುಖದಲ್ಲಿ, ಯಾರ ಕಣ್ಣಲ್ಲಿ ತೇಜಸ್ಸು ಇರುತ್ತೆ, ತೇಜಸ್ಸು ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂದ್ರೆ ಅವರನ್ನ ಭಗವಂತ ಆಯ್ಕೆ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಅವರು ದೇವರ ಕಡೆಗೆ ಹೋಗ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಯಾವುದೋ ಪಾರ್ಲರ್ ಇಂದನೋ ಅಥವಾ ಯಾವುದೋ ಒಂದು ಟ್ರೀಟ್ಮೆಂಟ್ ಇಂದನೋ ಇದು ಬರೋದಲ್ಲ. ಇದು ಭಗವಂತ ನಮ್ಮೊಟ್ಟಿಗೆ ಇದ್ದಾನೆ ಅನ್ನುವಂತಹ ಒಂದು ಧೈರ್ಯ ನಮ್ಮಲ್ಲಿ ಆ ತೇಜಸ್ಸನ್ನ ತುಂಬುತ್ತಾ ಹೋಗುತ್ತೆ. ಹಾಗೆ ಎರಡನೇದು ಕ್ಷಮ. ಕ್ಷಮ ಅಂತ ಅಂದ್ರೆ ಒಂದು ಎಲ್ಲವನ್ನ, ಎಲ್ಲರನ್ನ, ಎಲ್ಲಾ ಸ್ಥಿತಿಯನ್ನ ಕ್ಷಮಿಸ್ತಾ ಬರೋದು. ಇನ್ನೊಂದು, ಯಾವುದಕ್ಕೂ ಸಹ ನಾವು ಕೋಪ ಮಾಡ್ಕೊಳ್ಳದೆ ಇರೋದು. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಸಾಮಾನ್ಯವಾಗಿ ನಮ್ಮ ತಾಯಂದ್ರದ್ದು ಒಂದು ಕಂಪ್ಲೇಂಟ್ ಇರುತ್ತೆ. ಪಕ್ಕದ ಮನೆಯವರು ಬಂದು ಏನಾದ್ರೂ ಹೇಳ್ತಾ ಇದ್ರ, ಅಯ್ಯೋ ನನ್ ಮಗ ಹಾಗೆ, ನನ್ ಮಗ ಹಿಂಗೆ ಅಂದ್ರೆ, ಹೋಗ್ಲಿ ಬಿಡ್ರಿ, ಸರಿ ಹೋಗ್ತಾನೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂತ ಹೇಳೋ ಅಪ್ಪ ಅಮ್ಮ ತನ್ನ ಮಗು ಬಗ್ಗೆ ಅದೇ ಹೋಗ್ಲಿ ಬಿಡಿ ಅನ್ನೋ ಭಾವ ಇರುತ್ತಾ? ಇರಲ್ಲ. ಯಾಕೆ ಅಂತ ಕೇಳಿ, ಎಲ್ಲ ತಂದೆ ತಾಯಿದು ಒಂದೇ ಆನ್ಸರ್ ಇರುತ್ತೆ, ನನ್ನ ಮಗು ಅಲ್ವಾ. ಹಾಗೇನೆ ಅವರು ಬೇರೆಯವರು ಹೇಳ್ಬೇಕಾದ್ರು ಅವ್ರ ಮಗು ಅದಕ್ಕೋಸ್ಕರನೇ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ನಮಗೆ ಯಾರೇ ಎಷ್ಟೇ ನೋವು ಕೊಟ್ರೂ ಸಹ, ಸಂಸಾರದಲ್ಲಿ ಇರಬಹುದು ಅಥವಾ ಸಮಾಜದಲ್ಲಿ ಇರಬಹುದು ಅಥವಾ ಒಂದು ಸಮುದಾಯದಲ್ಲಿ ಇರಬಹುದು, ಯಾರು ಎಷ್ಟೇ ನಮಗೆ ನೋವು ಕೊಟ್ರೂ ಸಹ ನಮ್ಗೆ ಅವ್ರ ಮೇಲೆ ಕೋಪ ಬರೋಲ್ಲ. ಯಾಕೆ ಬರಲ್ಲ ಅಂತ ಅಂದ್ರೆ, ನಾವು ಮನಸ್ಸಿನಿಂದ ಅವರನ್ನ ಕ್ಷಮಿಸಿಬಿಟ್ಟಿರ್ತೇವೆ. ಹಾಗಾಗಿ ಕ್ಷಮಿಸ್ಬೇಕು. ಕ್ಷಮಿಸೋದ್ರ ಜೊತೆಗೆ ನಾವು ಅವರಿಗೆ ಯಾವತ್ತೂ ಸಹ ಕೆಟ್ಟದನ್ನ ಬಯಸಬಾರ್ದು. ಈಗ ಇಲ್ಲಪ್ಪ, ನಾನು ಅವ್ರನ್ನ ಕ್ಷಮಿಸ್ಬಿಟ್ಟೆ, ನನ್ನ ತಲೆಯಲ್ಲಿ ನಾನು ಅವ್ರಿಗೆ ಏನು ಅನ್ಕೊಂಡೇ ಇಲ್ಲ ಅಂತ ಹೇಳೋದಷ್ಟೇ ಅಲ್ಲದೆ, ಅವರಿಗೆ ಯಾವತ್ತೂ ಸಹ ನಾವು ಕೆಟ್ಟದ್ದನ್ನ ಬಯಸ್ಲೇಬಾರ್ದು. ಈಗ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ತಂದೆ ಒಬ್ಬ ಮಗನಿಗೆ ತುಂಬಾ ದಂಡಿಸ್ತಾನೆ. ಅವನದು ತಪ್ಪಿರ್ಲಿ, ತಪ್ಪಿಲ್ಲದೆ ಇರ್ಲಿ, ಕೆಲವೊಮ್ಮೆ ತಪ್ಪಿದ್ದಾಗ್ಲೇ ಹೆಚ್ಚು ದಂಡಿಸೋದು, ಕೆಲವೊಮ್ಮೆ ತಪ್ಪಿಲ್ಲದೆ ಇದ್ದರೂ ಸಹ ದಂಡಿಸಿದ್ರು ಅಂತಾನೆ ಅನ್ಕೊಳ್ಳೋಣ. ದಂಡಿಸಿದ್ರೂ ಸಹ ಮಕ್ಕಳಾಗಿ ನಾವು ಅವರ ಮೇಲೆ ಕೋಪ ಮಾಡ್ಕೊಳ್ಳೋದು, ಅವರ ಮೇಲೆ ಕೆಟ್ಟದನ್ನ ಬಯಸೋದು ಖಂಡಿತ ಮಾಡಬಾರ್ದು. ಯಾಕೆ ಮಾಡಬಾರ್ದು? ನಾವು ತಪ್ಪು ಮಾಡಿದ್ರೆ ಅಪ್ಪ ಅಮ್ಮ ನಮ್ಮನ್ನ ಸರಿದಾರಿಗೆ ತರ್ತಾರಲ್ವಾ. ಹಾಗಿದ್ರೆ ಅಪ್ಪ ಅಮ್ಮ ಈಗ ಅವರು ತಪ್ಪು ಮಾಡ್ತಾ ಇದ್ದಾರೆ, ನಾವು ಅವರಿಗೆ ಹೇಳ್ಬೇಕಲ್ವಾ ಅದು ತಪ್ಪು ಅಂತ? ನೋ. ಯಾಕೆ ಅಂದ್ರೆ, ಒಂದು, ಅವರು ನಮಗೆ ವಯಸ್ಸಿನಿಂದ ದೊಡ್ಡವರಿರ್ತಾರೆ. ಇನ್ನೊಂದು, ತಂದೆಯ ಪೆಟ್ಟು ಅಥವಾ ಗುರುವಿನ ಪೆಟ್ಟು, ತಾಯಿಯ ಪೆಟ್ಟು, ಈ ಮೂರು ಪೆಟ್ಟುಗಳು ಬಿದ್ದಾಗಲೇ ಮನುಷ್ಯ ಒಳ್ಳೆ ದಾರಿಗೆ ಬರೋದು. ಆ ಪೆಟ್ಟಿನಲ್ಲಿ ಅದರ ಹಿಂದೆ ಒಂದು ಸಿಹಿಯಾದ ಒಂದು ಅನುಭವ ಇರುತ್ತೆ. ಅದೇನು ಅಂದ್ರೆ, ನನ್ನ ಮಗು ಒಳ್ಳೆ ದಾರಿಗೆ ಬರಬೇಕು ಅಲ್ವಾ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ
ತಂದೆ ತಾಯಿಯ ಮೇಲೆ, ಗುರುಗಳ ಮೇಲೆ, ಹಿರಿಯರ ಮೇಲೆ ಎಂದೂ ಸಹ ನಾವು ಕೋಪ ಮಾಡ್ಕೋಬಾರ್ದು. ಅವ್ರು ನಮಗ್ ಬೈತಾರ, ಬೈಲಿ, ಓಕೆ. ಕೆಲವೊಮ್ಮೆ ತಪ್ಪಿಲ್ದೆ ಬೈತಾರ, ಬೈಲಿ. ಅವಾಗ ನಾವೇನ್ ಅನ್ಕೋಬೇಕು ಅಂದ್ರೆ, ಬಹುಶಃ ನಾನು ಯಾವಾಗ್ಲೂ ತಪ್ಪು ಮಾಡಿದಾಗ ಯಾರೋ ಬೈದಿಲ್ಲ ಅನ್ಸುತ್ತೆ. ಈಗ ನಾನು ತಪ್ಪು ಮಾಡಿಲ್ಲ ಅಂದ್ರೂ ಇವ್ರು ನನಗ್ ಬೈತಾ ಇದಾರೆ. ಲೆಟ್ ದೆಮ್. ಎಲ್ಲರನ್ನ ಎಲ್ಲವನ್ನ ಕ್ಷಮಿಸ್ಬೇಕು. ನೋಡಿ, ಋಷಿ ಮುನಿಗಳು ಅಷ್ಟೇ ಎಲ್ಲರನ್ನ ಕ್ಷಮಿಸ್ತಾ ಇದ್ರು ಅಲ್ವಾ? ಅವರಿಗೆ ಯಾವ್ದಾದ್ರ ಮೇಲೆ ಕೋಪ ಇತ್ತಾ ಅಂತಂದ್ರೆ ಖಂಡಿತ ಇಲ್ಲ. ದೈತ್ಯರು ಅವರು ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕಾದ್ರೆ ಎಷ್ಟು ತೊಂದರೆ ಕೊಡ್ತಾರೆ. ಆ ಋಷಿ ಮುನಿಗಳಿಗೆ ತಕ್ಷಣವೇ ಅವರ ತಪೋಶಕ್ತಿ ಎಷ್ಟಿರುತ್ತೆ ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಶಾಪ ಕೊಡ್ಬೋದು, ಆದ್ರೆ ಕೊಡಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಎಲ್ಲರೂ ಸಹ ಭಗವಂತನ ಮಕ್ಕಳು. ನಾನು ಆ ಕೆಲಸವನ್ನ ಮಾಡಬಾರ್ದು. ನನ್ನಿಂದ ಏನೇನ್ ಅಂದ್ರೆ ಅವರಿಂದ ತಪ್ಪಾಗಿದ್ರೂ ಸಹ ಭಗವಂತ ಅವರಿಗೆ ಆ ಶಿಕ್ಷೆಯನ್ನ ಕೊಡ್ತಾನೆ. ಅದ್ರ ಜೊತೆಗೆ ಭಗವಂತನೇ ಕ್ಷಮ ಅಲ್ವಾ? ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೇಳ್ತಾ ಬರ್ತೀವಿ. ಒಬ್ಬ ಮನುಷ್ಯ ಎಷ್ಟು ತಪ್ಪುಗಳನ್ನ ಮಾಡ್ತಾನೆ ಅಂದ್ರೆ ಒಂದೇ ಒಂದು ಜನ್ಮದಲ್ಲಿ 100 ಜನ್ಮಕ್ಕಾಗುವಷ್ಟು ತಪ್ಪುಗಳನ್ನ ಮಾಡ್ತಾನೆ. ಆದ್ರೂ ಭಗವಂತ ಎಲ್ಲವನ್ನ ಕ್ಷಮಿಸ್ತಾ ಹೋಗ್ತಾನೆ. ಅವನಷ್ಟಂತೂ ನಾವು ಕ್ಷಮಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಾಗಿದ್ರೆ ಕೋಪ ಮಾಡ್ಕೊಳ್ಳೋದು ತಪ್ಪಾ? ಕೋಪ ಮಾಡ್ಕೊಳ್ಳೋದು ಸರಿನಾ ಅಂತ ನೋಡೋದಾದ್ರೆ, ಕೋಪ ಮಾಡ್ಕೊಳ್ಳೋದು ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟೋ ಸಾರಿ ಏನ್ ಮಾಡಿರ್ತೀವಿ, ನಮ್ಮ ಶಾಂತತೆಯನ್ನ ನಮ್ಮ ಇಂದ್ರಿಯ ನಿಗ್ರಹದಿಂದ ಪಡ್ಕೊಂಡಿರ್ತೀವಿ. ಇಲ್ಲ, ನಾನು ಕೋಪ ಮಾಡ್ಕೋಬಾರ್ದು, ಇಲ್ಲ ನಾವು ಒಳ್ಳೆಯವರಾಗಿರ್ಬೇಕು, ಎಷ್ಟೋ ತಾಳ್ಮೆಯಿಂದ ಇರ್ತೀವಿ. ಅದ್ರಲ್ಲೂ ಹೆಣ್ಮಕ್ಳಿಗೆ ಕಂಡ್ರೆ ನಿಜಕ್ಕೂ ಸಹ ಆ ತಾಳ್ಮೆಗೆ ಒಂದು ಹ್ಯಾಟ್ಸ್ ಆಫ್. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದೇ ಒಂದು ಕ್ಷಣ ಅವರು ಆ ತಾಳ್ಮೆಯನ್ನ ಮೀರ್ಬಿಟ್ರು ಅಂತ ಅನ್ಕೊಳ್ಳೋಣ. ಒಂದ್ಸಲ ಕೋಪ ಮಾಡ್ಕೊಂಡ್ರು. ಆಗ ಏನಾಗುತ್ತೆ ಪರಿಸ್ಥಿತಿ? ಹೇಗೆ ಅಂದ್ರೆ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತ ಹೇಳ್ತಾರೆ ನಮ್ಮಲ್ಲಿ ಆಡು ಭಾಷೆನಲ್ಲಿ ಅಲ್ವಾ? ಅಷ್ಟು ವರ್ಷದಿಂದ ನಾವು ಮಾಡಿದ ಎಲ್ಲ ಕೆಲಸ ಕಾರ್ಯಗಳು ಸಹ ನೀರಿನಲ್ಲಿ ಹೋಮ ಮಾಡದ ಹಾಗೆ. ನಮಗೆ ಕೋಪ ಬಂದ ತಕ್ಷಣ ಇದನ್ನ ನಾವು ನೆನ್ಪಿಡ್ಕೋಬೇಕು. ಅಯ್ಯೋ ಇಲ್ಲ, ನಾನು ಇಷ್ಟು ದಿನನೇ ಶಾಂತವಾಗಿದ್ದೀನಂತೆ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ನಾನು ಯಾಕೆ ಕೋಪ ಮಾಡ್ಕೋಬೇಕಪ್ಪ? ಬೇಡ, ನಾನು ಕೋಪ ಮಾಡ್ಕೊಳಲ್ಲ. ಎಲ್ಲರನ್ನ ಕ್ಷಮಿಸ್ಬಿಡ್ತೀನಿ. ಕ್ಷಮಿಸ್ಬಿಡ್ತೀನಿ ಅಂತ ಮನ್ಸಲ್ಲಿ ಹೇಳೋದೋ ಅಥವಾ ಬಾಯಲ್ಲಿ ಹೇಳೋದೋ ಅಲ್ಲ. ಅದನ್ನ ಹೃದಯದಿಂದ ಹೇಳ್ಬೇಕು. ಹೃದಯದಿಂದ ಹೇಳಿ, ಹೃದಯದಿಂದ ಎಲ್ಲವನ್ನ ಕಿತ್ ಹಾಕ್ಬಿಡ್ಬೇಕು. ಈಗ ಒಬ್ಬ ಮಾಲಿ ತೋಟವನ್ನ ಕ್ಲೀನ್ ಮಾಡ್ಬೇಕಾದ್ರೆ ಅಲ್ಲಿ ಕಳೆಗಳು ಬೆಳೆಯುತ್ತೆ ಅಲ್ವಾ? ಆ ಕಳೆಗಳನ್ನ ಅವನು ಮೇಲ್ಮೇಲ್ ಕೀಳ್ತಾನ? ಇಲ್ಲ. ಸ್ವಲ್ಪ ನೀರು ಹಾಕಿ ಒಂದು 1 ಅವರ್ ಅಥವಾ ಒಂದ್ ಅರ್ಧ ಗಂಟೆ ಬಿಟ್ಟು ಅದನ್ನ ಬುಡ ಸಮೇತ, ಬೇರಿನ ಸಮೇತ ಕಿತ್ತು ಹಾಕ್ತಾನೆ. ಯಾಕೆಂದ್ರೆ ಅದು ಮತ್ತೆ ಬರ್ಬಾರ್ದು ಅಂತ. ಅದೇ ರೀತಿ ನಾವು ಅಷ್ಟೇ ಯಾರನ್ನಾದ್ರೂ ಕ್ಷಮಿಸ್ತೀವಿ ಅಂತ ಅಂದ್ರೆ ಅದನ್ನ ನೀರ್ ಹಾಕಿ ಒಂದ್ ಸ್ವಲ್ಪ ದಿನ ಟೈಮ್ ತಗೊಂಡು ಬುಡ ಸಮೇತ ಕಿತ್ತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಭಗವಂತ ನೋಡು ನಾನು ತೆಗ್ದು ಹಾಕಿದೀನಿ ಅಂದ್ರೆ ಮತ್ತೆ ಅದನ್ನ ನಮಗ್ ನೆನ್ಪಿಗೆ ಬರಬಾರ್ದು, ಆ ವ್ಯಕ್ತಿಯಿಂದ ನಮಗ್ ನೋವಾಗ್ಬಾರ್ದು ಅಲ್ವಾ? ಈ ರೀತಿ ಯಾರನ್ನಾದ್ರೂ ನಾವು ಕ್ಷಮಿಸ್ತೀವಿ ಅಂದ್ರೆ ಮನಸ್ಸಿನಿಂದ ಬೇರು ಸಮೇತ ಕಿತ್ತು ಹಾಕ್ಬೇಕು. ಅವ್ರು ಏನೇ ಮಾಡಿದ್ರು ನಮಗೆ ಎಫೆಕ್ಟೇ ಆಗಬಾರ್ದು. ಈಗ ಪಕ್ಕದ ಮನೆಯವರು ಯಾರಾದ್ರು ನಮಗೆ ಪಕ್ಕದ ಮನೆ ಮಕ್ಕಳು ಪಕ್ಕದ ಮನೇಲಿ ಜಗಳ ಕಾಯ್ತಾರೆ, ನಮ್ಗೆ ಏನಾದ್ರು ಅನ್ಸುತ್ತಾ? ಏನ್ ಅನ್ಸಲ್ಲ. ಅಯ್ಯೋ, ಅವ್ರ ಮನೇಲಿ ಜಗಳ ಕಾಯ್ತಿದ್ದಾರೆ. ಅದೇ ರೀತಿ ಎಲ್ಲರನ್ನ ಕ್ಷಮಿಸ್ಬಿಡ್ಬೇಕು. ಹಾಗಿದ್ರೆ ಎಲ್ಲರಿಗೂ ಬರುವಂತಹ ಒಂದು ದೊಡ್ಡ ಡೌಟ್ ಏನಪ್ಪಾ ಅಂತ ಅಂದ್ರೆ, ಎಲ್ಲರನ್ನ ಕ್ಷಮಿಸು ಅಂತ ಭಗವಂತನೇ ಹೇಳ್ತಾನೆ. ಭಗವಂತನನ್ನ ಕ್ಷಮಾ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಯುದ್ಧ ಯಾಕೆ ಮಾಡ್ದ? ಹಾಗಿದ್ರೆ ಯುದ್ಧ ಮಾಡಬಾರ್ದಾಗಿತ್ತಲ್ವಾ? ಅಲ್ವಾ? ಇಲ್ಲ. ಇಲ್ಲಿ ಅವನು ಯುದ್ಧ ಮಾಡಿದ್ದು ಯಾಕೆ ಅಂತ ಅಂದ್ರೆ ಅಧರ್ಮದ ವಿರುದ್ಧ ಹೋರಾಟ ಮಾಡ್ದ ಇಲ್ಲಿ. ಅಲ್ಲಿ ಅವನು ಕೋಪ ಮಾಡ್ಕೊಳ್ಳಿಲ್ಲ, ಅವನು ಹೋರಾಟ ಮಾಡ್ದ. ಅಂದ್ರೆ ಈಗ ಅವನು ಅಷ್ಟು ಮೀರಿ ಅಂದಿದ್ರೆ ಅವನು ವನವಾಸಕ್ಕೆ ಹೋಗ್ಬೇಕಾದ್ರೆ ಹೇಳ್ಬೋದಿತ್ತಲ್ವಾ?
"ಏ ಇಲ್ಲ, ಇಲ್ಲ ನೀವ್ ಯಾರು ವನವಾಸಕ್ಕೆ ಹೋಗ್ಬೇಡಿ. ಪಾಂಡವರು ಯಾರು ವನವಾಸಕ್ಕೆ ಹೋಗ್ಬೇಡ್ರಪ್ಪ. ಈಗ್ಲೇ ನಾವ್ ಯುದ್ಧ ಮಾಡೋಣ" ಅಂತ ಹೇಳ್ಬೋದಿತ್ತು. ಅವ್ನು ಹೇಳ್ಲಿಲ್ಲ. ಸಾಮ, ದಾನ, ದಂಡ ಅನ್ನೋ ಹಾಗೆ ಎಲ್ಲವನ್ನ ಪ್ರಯೋಗ ಮಾಡಿ ಕೊನೆಗೆ ಅವನು ಅಧರ್ಮ ಹೆಚ್ಚಾದಾಗ ಮಾತ್ರ ಆತ ಯುದ್ಧ ಮಾಡ್ದ. ಇಲ್ಲಿ ಕೋಪ ಮಾಡ್ಕೊಳ್ಳೋದೇ ಬೇರೆ, ಎಲ್ಲರನ್ನ ಕ್ಷಮಿಸೋದೇ ಬೇರೆ. ಆ ಡಿಫರೆನ್ಸ್‌ಗಳು ನಮಿಗ್ ಗೊತ್ತಾಗ್ಬೇಕು. ಇಲ್ಲಿ ಕೋಪ ಮಾಡ್ಕೋಬೇಡ, ಎಲ್ಲರನ್ನ ಕ್ಷಮಿಸು ಅಂದ್ರೆ ಎಲ್ಲರನ್ನ ಕ್ಷಮಿಸ್ಬೇಕು. ಆದರೆ ಎಲ್ಲಿ ನಾವು ಮಾತಾಡ್ಬೇಕು ಅಲ್ಲಿ ನಾವು ಮಾತಾಡ್ಲೇಬೇಕಾಗತ್ತೆ. ಹಾಗಾಗಿ ಕ್ಷಮೆ. ಇನ್ನೊಂದು ದ್ಯುತಿಹಿ. ದ್ಯುತಿ ಅಂದ್ರೆ ಧೈರ್ಯ, ಅಚಲವಾದ ನಿಲುವು. ಮನುಷ್ಯನಿಗೆ ಅಚಲವಾದ ನಿಲುವು ಯಾವಾಗ ಬೇಕಪ್ಪ ಅಂತ ಅಂದ್ರೆ, ನಮಗೆ ರೋಗಗಳು ಬಂದಾಗ, ನಮಗೆ ಕಷ್ಟಗಳು ಬಂದಾಗ, ಯಾರೋ ನಮ್ಗೆ ತುಂಬಾ ಹತ್ತಿರದವರು ಸಾವನ್ನಪ್ಪಿದಾಗ ಮನಸ್ಸು ಖಿನ್ನತೆಗೆ ಹೋಗ್ತಾ ಇರುತ್ತೆ. ಅಂದ್ರೆ ಡಿಪ್ರೆಷನ್‌ಗೆ ಹೋಗ್ತಾ ಇರುತ್ತೆ. ಅಯ್ಯೋ! ನನಗಿದು ಈ ನೋವನ್ನ ತಡ್ಕೊಳ್ಳೋದಿಕ್ಕಾಗೋದಿಲ್ಲ ಅಂತ ಅನ್ನುವ ಸಮಯದಲ್ಲಿ ಮನುಷ್ಯ ಎಂದೂ ಸಹ ದ್ಯುತಿಗೆಡಬಾರದು. ಇಲ್ಲ, ನನಗೆ ಈ ಕಾಯಿಲೆ ಬಂದಿದ್ಯಾ? ಅಥವಾ ಈ ಕಾಯಿಲೆ ಇದೆ ಅಂತ ನನಗ್ ಗೊತ್ತಾಯ್ತಾ? ದಟ್ ಈಸ್ ವೆಲ್ ಅಂಡ್ ಗುಡ್. ಯಾಕಪ್ಪ ಇದೇನಿದು ಕಾಯಿಲೆ ಬಂತು ಅಂದ್ರೆ ವೆಲ್ ಅಂಡ್ ಗುಡ್ ಅಂತ ಇದ್ದಾರೆ. ಹೌದು, ಕಾಯಿಲೆ ಬಂದಿದೆ ಅಂತ ನಿಮಗ್ ಗೊತ್ತಾಗಿದೆ ಅಂದ ತಕ್ಷಣ ನೀವೇನ್ ಮಾಡ್ತೀರಾ? ಡಾಕ್ಟರ್ ಹತ್ರ ಹೋಗ್ತೀರಾ, ಸರಿಯಾದ ಟ್ರೀಟ್ಮೆಂಟ್ ತಗೊಂತೀರಾ, ಅಥವಾ ನಿಮ್ಮ ಬಗ್ಗೆ ನೀವು ಅತಿ ಹೆಚ್ಚಿನ ಕಾಳಜಿ ತಗೊಂತೀರಾ. ನಿಮ್ಮ ದೇಹವನ್ನ, ನಿಮ್ಮ ದೇಹಕ್ಕೆ ಏನೆಲ್ಲ ಪೌಷ್ಟಿಕ ಆಹಾರಗಳು ಬೇಕೋ ಅದನ್ನ ಸೇವಿಸ್ತೀರಾ. ಯಾವುದು ಯಾವ ಕಾಯಿಲೆಗೆ ಒಳ್ಳೇದಲ್ಲ ಆ ಆಹಾರವನ್ನ ತ್ಯಜಿಸ್ತೀರಾ. ಹಾಗೆ ಮನಸ್ಸನ್ನ ಹಾಗೂ ದೇಹವನ್ನ ಅತಿ ಹೆಚ್ಚು ಗಮನ ಕೊಟ್ಟು ಶುದ್ಧ ಮಾಡ್ಕೊಳ್ತಾ ಹೋಗ್ತೀರಾ. ಇಲ್ಲ, ನಾನಿವತ್ತು ವಾಕಿಂಗ್ ಹೋಗ್ಲೇಬೇಕು. ನನ್ನ ದೇಹಕ್ಕೆ ಇದು ಕಂಪಲ್ಸರಿ ಇಲ್ಲ ಅಂತ ಅಂದ್ರೆ ಮತ್ತೆ ನಾನು ಆರೋಗ್ಯ ಕೆಡ್ತೀನಿ. ಕಷ್ಟಗಳು ಬಂದಾಗ ನಾವು ಧಿತಿಗೆಡಬಾರದು. ಕಷ್ಟ ಬಂದ ತಕ್ಷಣ ಹೋಗಿ ಒಂದು ತುಪ್ಪದ ದೀಪ ಹಚ್ಚಿ ಭಗವಂತನಿಗೆ ಥ್ಯಾಂಕ್ ಯು, ನೀನ್ ನನಗೇನೋ ಒಂದು ಹೊಸ ಪಾಠ ಕಲಿಸ್ತಾ ಇದೀಯ ಅಲ್ವಾ? ಐ ಆಮ್ ಎ ವೆರಿ ಗುಡ್ ಸ್ಟೂಡೆಂಟ್. ನಾನು ಕಲ್ತ್ಕೊಳ್ತೀನಿ. ಆದ್ರೆ ನಾನು ಕಲ್ತ್ಕೊಳ್ಳೋದಕ್ಕೆ ನನಗ್ ತುಂಬಾ ಖುಷಿ ಇದೆ. ಯಾಕೆ ಅಂದ್ರೆ ಗುರುವಾಗಿ ನೀನ್ ನಿಂತಿದೀಯಲ್ಲ, ನೀನ್ ನನ್ ಜೊತೆ ಇದೀಯ ಅಂದ್ರೆ ಅದಕ್ಕಿಂತ ಬೇರೆ ಏನ್ ಬೇಕು? ಸೊ ಐ ಆಮ್ ರೆಡಿ ಟು ಲರ್ನ್ ಅಲ್ವಾ? ನಮ್ಮ ಜೀವನದಲ್ಲಿ ಕಷ್ಟ ಬರ್ತಿದೆ. ಅಯ್ಯೋ! ಇವತ್ತೇನೋ ಒಂದ್ ದೊಡ್ಡ ಕಷ್ಟ ಬಂತು. ನಮ್ಗೊಂದ್ ದೊಡ್ಡ ಬಿಗ್ ಸ್ಮೈಲ್ ಬರ್ಬೇಕು ನಮ್ ಮುಖದಲ್ಲಿ. ಯಾಕೆ ಅಂದ್ರೆ ಗುರುವಾಗಿ ಯಾರೂ ಅಲ್ಲ, ಭಗವಂತ ನಮ್ ಜೊತೆ ಇದ್ದಾನೆ. ಹೊಸ ಪಾಠ ಕಲಿಸ್ತಾ ಇದ್ದಾನೆ ಜೀವನದಲ್ಲಿ. ನೋಡು, ನೀನ್ ಇದ್ ತಿಳ್ಕೊಂಡಿದ್ದು ತಪ್ಪು, ಇದು ಸರಿ ಅಂತ ಅವನು ನಮಗೆ ಕಣ್ಣಿನ ಆಪರೇಷನ್ ಮಾಡಕ್ ಅವನೇ ವೈದ್ಯನಾಗಿ ಬಂದಿದ್ದಾನೆ ಅಂತ ಅಂದಮೇಲೆ ನಾವು ಕಷ್ಟಕ್ಕೆ ಹೆದರ್ಕೊಳ್ಳೋದು ಯಾಕೆ? ಇನ್ನು ಸಾವು. ಹೌದು ರೀ. ನಾವು ನಮ್ಮ ತುಂಬಾ ಆಪ್ತರನ್ನ ಕಳ್ಕೊಂಡಾಗ ಆಬ್ವಿಯಸ್ಲಿ ಇಟ್ ಟೇಕ್ಸ್ ಟೈಮ್. ಆದ್ರೆ ಈ ಭಗವದ್ಗೀತೆ, ವಿಷ್ಣು ಸಹಸ್ರನಾಮದ ಅರ್ಥಗಳನ್ನ ತಿಳ್ಕೊಳ್ತಾ ಹೇಗಾಗೋಗಿದೆ ಅಂದ್ರೆ, ಯೆಸ್, ಆ ಸಾವಿನಲ್ಲಿ ನಾವು ಒಂದು ಮಾತು ಮಾತ್ರ ಹೇಳಬೇಕು. ನೀನು ಮತ್ತೆ ಹುಟ್ಟಿ ಬರಬೇಡ. ನನಗೂ ಅಲ್ಲೇ ಯಾವ್ದೋ ಒಂದು ಪ್ಲೇಸ್ ಬೇಗ ರಿಸರ್ವ್ ಮಾಡ್ಕೊಂಡ್ಬಿಡು. ನಾನ್ ನಿನ್ ಹಿಂದೆ ಬರ್ತೀನಿ ಅಷ್ಟೇ. ಅಲ್ವಾ? ಭಗವಂತ, ಭಗವಂತ ಇದಾನೆ ಅಂತ ನಾವು ತುಂಬಾ ಚೆನ್ನಾಗಿದ್ದಾಗ, ಯಾವುದೋ ಒಂದು ಹ್ಯಾಪಿ ಮೂಮೆಂಟ್ ಅಲ್ಲಿ ನಾವು ಹೇಳೋಂಥದ್ದಲ್ಲ. ಭಗವಂತ ಇದಾನೆ ಅಂತ ನಾವ್ ಯಾವಾಗ ಹೇಳ್ಬೇಕು ಅಂದ್ರೆ, ನಮ್ಮ ರೋಗಗಳು ಬಂದಾಗ, ನಮ್ಮ ಕಷ್ಟಗಳು ಬಂದಾಗ, ನಮ್ಮ ಆಪ್ತರನ್ನ ಕಳ್ಕೊಂಡಾಗ ನಾವು, "ಏ ಭಗವಂತ ನೀನ್ ಇನ್ನೂ ಇದ್ಯಾ ನನ್ ಜೊತೆ?" ಆ ರೀತಿ ನಾವು ಯಾವತ್ತೂ ಸಹ ನಮ್ಮ ಆ ಅಚಲವಾದ ನಿಲುವನ್ನ ಬಿಡಬಾರದು. ಯಾವುದೋ ಒಂದು ಪ್ರಮೋಷನ್ ಬಂದ ತಕ್ಷಣ ಹೋಗ್ಬಿಟ್ಟು ತುಪ್ಪದ ದೀಪವನ್ನ ಹಚ್ಚುತ್ತೀವಿ. ಕಷ್ಟ ಬಂದ ತಕ್ಷಣ ದೇವ್ರೇ ಇಲ್ಲ ಅಂತೀವಿ. ನೋ. ಕಷ್ಟ ಬಂದಾಗ್ಲೂ ತುಪ್ಪದ ದೀಪ ಹಚ್ಚಬೇಕು. ಯಾಕೆ ಅಂತ ಅಂದ್ರೆ, ಭಗವಂತ ನೀನ್ ನನ್ ಜೊತೆ ಇದೀಯ, ಅದಕ್ಕಿಂತ ಇನ್ನೇನೋ ಬೇಕು? ತನ್ನ ಮಾರ್ಗದಿಂದ ಹೊರಬರದೆ ಇರುವುದು ನಿಜವಾದ ದ್ಯುತಿ. ನಮ್ಮೆಲ್ಲರ ಗುರಿ ಒಂದೇ ಆಗಿರ್ಬೇಕು. ನಾನು ಭಗವಂತನನ್ನ ಸೇರ್ಬೇಕು. ಹೇಗೆ? ದೀಪದ ಹುಳು ತರ ಸೇರ್ತೀಯಾ?
ಇಲ್ಲಪ್ಪ ನನಗಂತೂ ಇಷ್ಟ ಇಲ್ಲ. ದೀಪದ ಹುಳು ತರ ಸೇರ್ಕೊಳ್ಳೋದಿಲ್ಲ. ನಾನು ನದಿಯ ಹಾಗೆ ಸಮುದ್ರವನ್ನ ಸೇರ್ತೀನಿ. ನನ್ನ ಈ ಜನ್ಮ ನದಿ ಇದ್ದ ಹಾಗೆ ನಾನು ನನ್ನ ಸಾವಿನಲ್ಲಿ ಅಂದ್ರೆ ಸಮುದ್ರವನ್ನ ಭಗವಂತನನ್ನ ಸೇರ್ತೀನಿ. ಸೇರುವಷ್ಟು ದಿನ ನದಿ ಹೇಗೆ ಅದರ ಹರಿಯುವ ಜಾಗದಲ್ಲಿ ಜೀವ ಕಳೆಯನ್ನ ತುಂಬುತ್ತೆ, ಅದೇ ರೀತಿ ನಾನೂ ಸಹ ಪ್ರತಿದಿನ ಪ್ರತಿ ಕ್ಷಣ ನನ್ನ ಕೈಲಿ ಏನೆಲ್ಲ ಮಾಡೋದಿಕ್ಕೆ ಒಳ್ಳೆ ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯವೋ ಅಷ್ಟು ಒಳ್ಳೆ ಕೆಲಸ ಮಾಡ್ತೀನಿ. ಭಗವಂತ ನನ್ನ ಕೈಲಿ ಮಾಡಿಸು, ಐ ಆಮ್ ರೆಡಿ ಟು ಡೂ ದಟ್. ಯಾಕೆ ಅಂದ್ರೆ ನಾನ್ ಮಾಡಕ್ಕಾಗಲ್ಲ. ನಾನು ಕನ್ನಡಿ ಒಳಗಿರೋ ಬಿಂಬ. ನಾನಿವತ್ತು ಏನೇ ಮಾಡ್ಬೇಕು ಅಂದ್ರೂ ಅದಕ್ಕೆ ನೀನೇ ಮಾಡ್ಬೇಕು. ನೀನ್ ಮಾಡ್ಸಿದ್ರೆ ಮಾತ್ರ ಸಾಧ್ಯ. ಹಾಗಾಗಿ ಇನ್ನಷ್ಟು ಮತ್ತಷ್ಟು ನಾವು ಶರಣಾಗ್ಬೇಕು. ಹನುಮನ ಹಾಗಿರ್ಬೇಕು. ಹನುಮ ತನ್ನ ಎಲ್ಲ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ. ನಮ್ಮೆಲ್ರಿಗೂ ಗೊತ್ತು, ಋಷಿಮುನಿಗಳ ಶಾಪದಿಂದ. ರಾಮ ಅವನಿಗೆ ಎಲ್ಲ ಧೈರ್ಯವನ್ನ ತುಂಬಿ, ಇಲ್ಲ ನೀನು ಹುಟ್ಟಿರೋದೇ ಇದಕ್ಕೆ, ನೀನ್ ಹೋಗು, ನಿನ್ ಕೈಲಾಗತ್ತೆ ಅಂತ ಹೇಳಿ ಆ ರಾಮೇಶ್ವರಂನಿಂದ ಲಂಕೆಗೆ ಅವನನ್ನ ಹಾರು ಅಂತ ಹುರಿ ತುಂಬಿಸಿ ಹಾರಿಸ್ಬೇಕಾದ್ರೆ ಈಸಿ ಇತ್ತಾ? ಒಂದೇ ಕ್ಷಣಕ್ಕೆ ಟಕ್ ಅಂತ ಹೋಗ್ಬಿಟ್ನಾ ಹನುಮ ಅಂತ ನೋಡೋದಿದ್ರೆ ನಾವೆಲ್ಲರೂ ಸಹ ರಾಮಾಯಣವನ್ನ ಓದಿದೀವಿ ಕಣ್ರಿ. ಆಗ್ಲಿಲ್ಲ. ಸಾಕಷ್ಟು ರಾಕ್ಷಸರು ಅವನಿಗೆ ಸಮುದ್ರ ಮಾರ್ಗದಲ್ಲಿ ಸಿಕ್ಕಿದ್ರು. ಆದ್ರೆ ಅವ್ರ ಯಾರ ಮಾತಿಗೂ ಸಹ ಹನುಮ ತಲೆ ಕೆಡಿಸ್ಕೊಳ್ಳಿಲ್ಲ. ಇಲ್ಲ, ನನ್ನ ಗುರಿ ಒಂದೇ, ನಾನ್ ಲಂಕೆಗೆ ಹೋಗ್ಬೇಕು, ಸೀತಾಮಾತೆಯನ್ನ ನೋಡ್ಬೇಕು ಅಲ್ವಾ? ಅದೇ ರೀತಿ ನಮ್ಮ ಗುರಿನೂ ಒಂದೇ ಇರ್ಬೇಕು. ನಾನು ಭಗವಂತನನ್ನ ಸೇರ್ಬೇಕು. ಅದರ ಜೊತೆ ಭಗವಂತ ಕೊಟ್ಟಂತಹ ಈ ಜೀವನವನ್ನ ಪ್ರತಿದಿನ ಪ್ರತಿ ಕ್ಷಣ ನಾನು ಎಂಜಾಯ್ ಮಾಡ್ಬೇಕು. ಯಾವ ರೀತಿ? ವಿತ್ ಬಿಗ್ ಸ್ಮೈಲ್. ನನ್ನ ಮುಖದಲ್ಲಿ ಒಂದ್ ದೊಡ್ಡ ನಗು ಇರ್ಬೇಕು. ಯಾಕೆ ಅಂದ್ರೆ ಭಗವಂತ ನನಗೆ ಈ ಜೀವನ ಕೊಟ್ಟಿದ್ದಾನೆ ಕಣ್ರಿ. ಅವ್ನ್ ನನ್ನನ್ನು ತುಂಬಾ ಪ್ರೀತಿಸ್ತಾನೆ. ಯಾರ್ ನಮ್ಮನ್ನ ಎಷ್ಟು ಪ್ರೀತಿಸ್ತಾರೋ ನನಗ್ ಗೊತ್ತಿಲ್ಲ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ಬೋದು. ಆದ್ರೆ ಭಗವಂತ ನನ್ನ ತುಂಬಾ ಪ್ರೀತಿಸ್ತಾನೆ. ಅದಕ್ಕೆ ಅವ್ನ್ ನನ್ನ ದೇಹದಲ್ಲಿದ್ದಾನೆ. ಅಪ್ಪಿತಪ್ಪಿ ಅವ್ನ್ ಕೋಪ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನೂ ಖುಷಿ. ಯಾಕೆ ಅಂದ್ರೆ ನಾನ್ ಅವಾಗ ಅವನನ್ನೇ ಸೇರಕ್ ಹೋಗ್ಬಹುದು. ಈ ರೀತಿ ನಾವು ನಮ್ಮ ಆ ಗುರಿಯನ್ನ ನಾವು ಎಂದೂ ಸಹ ಬಿಡಬಾರ್ದು. ಧೈರ್ಯವಾಗಿ ಇರ್ಬೇಕು. ಇದು ದೇವತೆಗಳ ಗುಣ ಅಂತ ಹೇಳ್ತಾ ಹೋಗ್ತಾನೆ ಕೃಷ್ಣ. ಇನ್ನು ಶೌಚ. ಶೌಚ ಅಂದ್ರೆ ಶುಚಿತ್ವ. ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಮಡಿ. ಮಡಿ ಅಂದ ತಕ್ಷಣ ನಮಗೆ ನೆನಪಾಗೋದು ಒದ್ದೆ ಬಟ್ಟೆ ಹಾಕೊಳ್ಳೋದು. ಮಡಿ 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 ಮಡಿ, ನನ್ನನ್ ಮುಟ್ಬೇಡಿ, ನನ್ನನ್ ಮುಟ್ಬೇಡಿ ಅನ್ನೋದು. ಏನೋ ಒಂದು ಕೆಲಸ ಕಾರ್ಯವನ್ನ ಮಾಡೋದು. ಇದು ಮಡಿಯಾ? ಇಲ್ಲ. ಶುಚಿತ್ವ ಅಂತ ಅಂದಾಗ ಇಲ್ಲಿ ಎರಡು ರೀತಿಯಾದಂತಹ ಶುಚಿತ್ವ ಬರ್ತಾ ಹೋಗುತ್ತೆ. ಒಂದು ಆಂತರಿಕ ಶುಚಿತ್ವ, ಇನ್ನೊಂದು ಬಾಹ್ಯ ಶುಚಿತ್ವ. ಅಂದ್ರೆ ಇಲ್ಲಿ ಶುಚಿತ್ವ ಅಂತ ಅಂದ್ರೆ ತನ್ನ ಸ್ವಾಭಾವಿಕ ಸ್ಥಿತಿಯಲ್ಲಿ ಇರೋದು. ನಮ್ಮ ದೇಹ ಇರ್ಬೋದು, ನನ್ನ ಮನಸ್ಸು ಇರ್ಬೋದು, ಅದು ಸ್ವಾಭಾವಿಕ ಸ್ಥಿತಿಯಲ್ಲಿ ಇರಬೇಕು. ಅಂದ್ರೆ ಈಗ ಸಪೋಸ್ ನಾನು ಸ್ನಾನ ಮಾಡ್ಕೊಂಡ್ ಬಂದೆ ಅಂತ ಅಂದ್ರೆ ಅಲ್ಲಿ ಒಂದು ದುರ್ವಾಸನೆಯೂ ಇರಬಾರ್ದು, ಇನ್ನೊಂದು ಸುಗಂಧ ಪೂರಿತವಾದ ವಾಸನೆಯೂ ಸಹ ಇರಬಾರ್ದು. ನಮ್ಮ ದೇಹ ನ್ಯಾಚುರಲ್ ಆಗಿ ಇರ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಮನಸ್ಸು. ಮನಸ್ಸನ್ನ ಹೇಗೆ ಸ್ವಾಭಾವಿಕವಾಗಿ ಇಟ್ಕೊಳ್ಳೋದಪ್ಪ ಅಂತ ನೋಡೋದಾದ್ರೆ ಮಗುವಿನ ಹಾಗೆ ಇರ್ಬೇಕು ನಮ್ಮ ಮನಸ್ಸು. ಹುಟ್ಟಿದ ಮಗುಗೆ ಹಾಸ್ಪಿಟ್ಲನೂ ಒಂದೇ, ಮನೇನೂ ಒಂದೇ, ಅಥವಾ ಏನೋ ಒಂದು ದೊಡ್ಡ ಫಂಕ್ಷನ್ನೂ ಒಂದೇ, ಒಂದು ಸಾವು ಸಹ ಒಂದೇ. ಅದಕ್ಕೇನಾದ್ರು ಡಿಫ್ರೆನ್ಸ್ ಬೀಳುತ್ತಾ ಅಂತ ನೋಡಿದ್ರೆ ಇಲ್ಲ ರೀ, ಏನು ಡಿಫ್ರೆನ್ಸ್ ಬೀಳೋದಿಲ್ಲ. ಅದೇ ರೀತಿ ನನ್ನ ಮನಸ್ಸೂ ಸಹ ಇರ್ಬೇಕು. ಸುಖ, ದುಃಖ, ನೋವು, ನಲಿವು ಇದೆಲ್ಲ ಜೀವನದ ಅವಿಭಾಜ್ಯ ಅಂಗಗಳು. ಇದು ಬರ್ತಾನೆ ಇರುತ್ತೆ. ಹೇಳ್ತಾ ಹೋಗ್ತಾರಲ್ಲ, ನೀನು ಸಂತೋಷವಾಗಿರ್ಬೇಕಾದ್ರೆ ತುಂಬಾ ಜೋರಾಗಿ ಶಬ್ದ ಮಾಡ್ಬೇಡ. ಬಿಕಾಸ್ ನಿನ್ನ ದುಃಖ ಏನಿದೆ ಅದು ತುಂಬಾ ಕಡಿಮೆ ಸಮಯದ ನಿದ್ದೆಯನ್ನ ಮಾಡುತ್ತೆ. ಅಂದ್ರೆ ಕೋಳಿ ನಿದ್ರೆ ಮಾಡುತ್ತೆ, ತಕ್ಷಣ ಬಂದ್ಬಿಡುತ್ತೆ ನಿನ್ ಜೀವನದಲ್ಲಿ ಅಂತ ಹೇಳ್ತಾರೆ. ಸೊ ನಮ್ಮ ಜೀವನದಲ್ಲಿ ಅಷ್ಟೇ, ಅಯ್ಯೋ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ, ದಾಮ್ ಧೂಮ್ ಇಲ್ಲ, ವಾಟ್ ನೆಕ್ಸ್ಟ್ ವಿ ಡೋಂಟ್ ನೋ. ಹಾಗಾಗಿ ನನ್ನ ಮನಸ್ಸನ್ನ ನಾನು ಶುಚಿತ್ವವಾಗಿ ಇಟ್ಕೊಳ್ಬೇಕು, ನನ್ನ ದೇಹವನ್ನ ಶುಚಿತ್ವವಾಗಿ ಇಟ್ಕೋಬೇಕು. ನಮ್ಮೆಲ್ಲರಿಗೂ ಗೊತ್ತು ರೀ,
ದೇಹ ಶುಚಿತ್ವವಾಗಿದ್ದು ಮನಸ್ಸು ಶುಚಿತ್ವ ಇಲ್ಲ ಅಂತ ಅಂದ್ರೆ ಅದು ಯಾವ ರೀತಿ ಇರುತ್ತಪ್ಪ ಅಂತ ಅಂದ್ರೆ ಅಂಗಡಿಯಲ್ಲಿ ಅಥವಾ ನಾವು ಮಾವಿನ ಹಣ್ಣು ತಗೊಳಕ್ ಹೋದಾಗ ನನಗೆ ಮಾವಿನ ಹಣ್ಣು ತುಂಬಾ ಇಷ್ಟ. ಒಂದು ಅಂಗಡಿಗೆ ಹೋಗ್ತೀನಿ, ಮಾವಿನ ಹಣ್ಣನ್ನ ಹೊರಗಡೆಯಿಂದ ನೋಡ್ತೀನಿ, ಸೂಪರ್ ಆಗಿರುತ್ತೆ. ಅದನ್ನ ಮೂಸಿ ನೋಡ್ತೀನಿ, ಒಳ್ಳೆ ಘಮ ಬರ್ತಾ ಇರುತ್ತೆ. ಎಸ್, ಇದನ್ನ ನನಗೆ ಕೊಡಿ ಅಂತ ಅಂದ್ಬಿಟ್ಟು ಅವ್ರ ಎಷ್ಟು ರೇಟ್ ಹೇಳ್ತಾರೋ ಅಷ್ಟು ರೇಟ್ ಹೇಳಿ ನಾನು ಮನೆಗೆ ತಗೊಂಡ್ ಬರ್ತೀನಿ. ಮನೆಗ್ ತಗೊಂಡು ಬಂದ ಮೇಲೆ ನಾನು ಹೆಚ್ಚುತ್ತೀನಿ. ಹೆಚ್ಚಿದಾಗ ಅರ್ಧಕ್ಕರ್ಧ ಹಣ್ಣು ಹಾಳಾಗಿರುತ್ತೆ, ಹುಳ ಬಂದಿರುತ್ತೆ. ನನಗೆ ಇಷ್ಟ, ನಾನೇ ಹೋಗಿ ತಗೊಂಡ್ ಬಂದಿದ್ದೆ ಅಂತ ನಾನು ಅದನ್ನ ತಿನ್ನೋದಿಕ್ಕೆ ಆಗತ್ತಾ ಅಂತ ನೋಡೋದಾದ್ರೆ ಖಂಡಿತ ಆಗಲ್ಲ. ಅಲ್ವಾ? ಹುಳ ಬಂದಿರುತ್ತೆ. ಹೇಗ್ ತಿಂತೀರಾ? ಅದೇ ರೀತಿ ನೀವು ಹೊರಗಡೆಯಿಂದ ಶುಚಿಯಾಗಿದ್ದು, ಹೊರಗಡೆಯಿಂದ ವಿಭೂತಿ, ನಾಮ ಏನೇನಿದೆಯೋ ಎಲ್ಲಾ ಹಣೆ ಮೇಲೆ ಎಲ್ಲ ಹಚ್ಕೊಂಡು ಎಲ್ಲ ತೋರ್ಪಡಿಕೆ ಮಾಡ್ತಾ, ಮಾಡ್ತಾ ನಿನ್ನ ಮನಸ್ಸಿನಲ್ಲಿ ಕೊಚ್ಚೆ ಇದ್ರೆ, ನಿನ್ನ ಮನಸ್ಸಿನಲ್ಲಿ ಕಲ್ಮಶ ಇದ್ರೆ, ನೀನು ಹೇಗೆ ಭಗವಂತನಿಗೆ ಪ್ರೀತಿ ಆಗೋದಿಕ್ಕೆ ಸಾಧ್ಯ? ನೋಡಿ, ಇದಕ್ಕೆ ಕನಕದಾಸರ ಎಷ್ಟು ಒಳ್ಳೆ ಉದಾಹರಣೆ ಅಂತ ಅಂದ್ರೆ, ಎಲ್ಲರಿಗೂ ಸಹ ಗುರುಗಳು ಕೊಡವನ್ನ ಕೊಟ್ಟಿರ್ತಾರೆ. ನೀರು ತುಂಬ್ಕೊಂಡ್ ಬನ್ನಿ ಅಂತ. ಎಲ್ರೂ ಹೊರಗಡೆ ತಿಕ್ಕಿದ್ದು. ಹಂಗೆ ಸ್ನಾನ ಮಾಡ್ಕೋ, ತಲೆ ಸ್ನಾನ ಮಾಡ್ಕೋ, ಡೈ ಹಾಕೋ, ಪಾರ್ಲರಿಗೆ ಹೋಗು, ಒಳ್ಳೆ ರೇಷ್ಮೆ ಸೀರೆ ಉಡ್ಕೋ, ತಳ 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 ತಳ. ಆದ್ರೆ ಕನಕದಾಸರು ಏನ್ ಮಾಡಿದ್ರು? ಕೊಡದ ಒಳಗಡೆ ತೊಳೆದ್ರು. ಯಾಕೆ? ನೀರು ತುಂಬೋದು ಕೊಡದ ಒಳಗೆ, ಕೊಡದ ಹೊರಗಲ್ಲ. ಯಾವ ನೀರಿನಿಂದ ಆಮೇಲೆ ಪೂಜೆ ಮಾಡಿದ್ರು ಅಂದ್ರೆ ಕನಕದಾಸರ ಕೊಡದಿಂದಲೇ ನೀರು ಇಲ್ಲಿ ಪೂಜೆ ಮಾಡಿದ್ದು ಅಲ್ವಾ? ಹೊರಗಡೆ ಅಪಿಯರೆನ್ಸ್ ಇಂಪಾರ್ಟೆಂಟಾ ಅಂತಂದ್ರೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಲ್ಲ. ಆದ್ರೆ ಮಾವಿನ ಹಣ್ಣಿನ ಕತೆ ಆಗೋಗುತ್ತೆ ಅಷ್ಟೇ. ಇವತ್ತು ನೀನು ಸುಂದರವಾಗಿರ್ಬೇಕು ಅಂದ್ರೆ ನಿನ್ನ ವ್ಯಕ್ತಿತ್ವದಿಂದ, ನಿನ್ನ ಗುಣದಿಂದ, ನಿನ್ನ ಸ್ವಭಾವದಿಂದಲೇ ವಿನಃ ನಿನ್ನ ರೂಪ ಲಾವಣ್ಯದಿಂದ ಖಂಡಿತ ಅಲ್ಲ. ರೂಪ ಲಾವಣ್ಯಕ್ಕೆ ಆಕರ್ಷಿತರಾಗಬಹುದು, ಆದರೆ ಅದು ತಾತ್ಕಾಲಿಕ ಅಲ್ವಾ? ಅಮ್ಮನ ಮನೆಗೆ ಓಡ್ ಹೋಗ್ತೀವಿ. ಅಮ್ಮಂಗ್ ವಯಸ್ಸಾಗಿರುತ್ತೆ. ಅಮ್ಮಂಗ್ ಕೆಲ್ಸ ಮಾಡಕ್ಕಾಗಲ್ಲ. ಮೊದಲಿನ ಹಾಗೆ ರುಚಿ ರುಚಿ ಅಡ್ಗೆ ಮಾಡೋದಿಕ್ಕಾಗೋದಿಲ್ಲ. ಸ್ಟಿಲ್ ವಿ ವಿಲ್ ಗೋ. ಯಾಕೆ? ಆಕೆ ನನ್ನ ಅಮ್ಮ. ಆಕೆ ಮನಸ್ಸಲ್ಲಿ ನನ್ಗೋಸ್ಕರ ಪ್ರೀತಿ ಇದೆ ಅಂತ. ಜಸ್ಟ್ ಲೈಕ್ ದಟ್ ನಾವು ನಮ್ಮ ಮನಸ್ಸಿನಿಂದ ಶುಚಿಯಾಗಿರ್ಬೇಕು. ಹೊರಗಡೆ ಶುಚಿತ್ವ ಇರ್ಬಾರ್ದಾ ಅಂತ ಅಂದ್ರೆ ಹೌದು. ಹೊರಗಡೆ ಶುಚಿತ್ವವೂ ಸಹ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ ನಾವು ಹೊರಗಡೆ ಗಲೀಜಾಗಿದ್ರೆ ಅಥವಾ ಕೊಳಕಾಗಿದ್ರೆ ನಮಗೆ ಮನಸ್ಸು ಏಕಾಗ್ರತೆಯಾಗಿ ಕೂರೋದಿಕ್ಕೆ ಹೇಗೆ ಸಾಧ್ಯ? ಅಲ್ವಾ? ಹಾಗಾಗಿ ಇಲ್ಲಿ ಶುಚಿತ್ವ ಅಂದ್ರೆ ಆಂತರಿಕ ಶುಚಿತ್ವವೂ ಮುಖ್ಯ, ಬಾಹ್ಯ ಶುಚಿತ್ವವೂ ಸಹ ಅಷ್ಟೇ ಮುಖ್ಯ ಆಗತ್ತೆ. ಇನ್ನು ಮುಂದಿನದು ಅಕ್ ಅದ್ರೋಹ ಅಂತ ಅಂದ್ರೆ ಬೇರೆಯವರ ಜೀವನಕ್ಕೆ ಕಲ್ಲು ಹಾಕದೇ ಇರೋದು. ಈಗ ಹೇಗಾಗೋಗ್ಬಿಟ್ಟಿದೆ ಜೀವನ ಅಂತ ಅಂದ್ರೆ ಒಬ್ರನ್ನ ತುಳಿದೇ ಬದುಕಬೇಕು ಅನ್ನೋ ಅಂತಹ ಲೆವೆಲ್‌ಗೆ ಜನ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಅದಲ್ಲ. ಈಗ ನಾವು ಬೇರೆಯವರ ಬಗ್ಗೆ ಬೇಡ, ನಮ್ಮ ಬಗ್ಗೆನೇ ಯೋಚನೆ ಮಾಡೋದಾದ್ರೆ, ನಮ್ಮ ಮನಸ್ಸಿನಲ್ಲೇ ಭಗವಂತ 3 ಗುಣಗಳನ್ನ ಹಾಕ್ಬಿಟ್ಟಿದ್ದಾನೆ ಅಲ್ವಾ? ರಜೋಗುಣ, ತಮೋಗುಣ, ಸಾತ್ವಿಕ ಗುಣ. ಅಪ್ಪಿ-ತಪ್ಪಿ ರಜೋಗುಣ ಆ 2 ಗುಣಗಳನ್ನ ತುಳಿದು ಮೇಲಕ್ಕೆ ಬಂತು ಅಂದ್ರೆ ನಾವು ಕೆಟ್ಟೋರಾಗ್ತೀವಿ. ತಮೋಗುಣ ಅದೆರಡು ಗುಣಗಳನ್ನ ತುಳಿದು ಮೇಲಕ್ಕೆ ಬಂದ್ರೆ ನಾವು ಆಸೆ ಬುರುಕರಾಗ್ತೀವಿ. ಅದೇ ಸಾತ್ವಿಕ ಗುಣ ತುಳಿದು ಮೇಲ್ ಬಂದಾಗ ಮಾತ್ರ ನಾವು ಒಳ್ಳೆಯವರಾಗಿ ಕಾಣೋದಿಕ್ಕೆ ಸಾಧ್ಯ. ಹಾಗಿರ್ಬೇಕಾದ್ರೆ ನಾನು ಭಗವಂತನಿಗೆ ಶರಣಾಗ್ಬೇಕು. ಭಗವಂತ ನನ್ನಲ್ಲಿ ಆದಷ್ಟು ಸಾತ್ವಿಕ ಗುಣಗಳನ್ನ ಕೊಡು. ನನ್ನಿಂದ ಯಾರಿಗೂ ಸಹ ನನ್ನಿಂದ ನೋವು ಮಾಡ್ಬೇಡ ಕಣಪ್ಪ. ನನ್ನಿಂದ ಬೇರೆಯವರಿಗೆ ಸಹಾಯ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನೋವು ಮಾತ್ರ ಮಾಡ್ಬೇಡ. ಅದೇ ರೀತಿ ನಮ್ಮಿಂದ ಯಾರಿಗೂ ಸಹ ಕೆಟ್ಟದಾಗದಿರಲಿ ಅಲ್ವಾ? ಯಾಕೆ ಅಂತ ಅಂದ್ರೆ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋದು ತುಂಬಾ ಕಷ್ಟ ಕಣ್ರಿ.
ಆದ್ರೆ ನಾವು ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಕೆಟ್ಟದಂತೂ ಮಾಡಿಸ್ಬೇಡ ತಂದೆ ನನ್ನ ಕೈಯಿಂದ ಅಂತ ನಾವು ಅವನಿಗೆ ಕೇಳ್ಕೋಬೇಕು. ಹಾಗಾಗಿ ಬೇರೆಯವರ ಜೀವನಕ್ಕೆ ನಾವು ಯಾವತ್ತೂ ಸಹ ಕಲ್ಲು ಹಾಕಬಾರ್ದು. ಬೇರೆಯವರ ಕನಸಿಗೂ ಕಲ್ಲು ಹಾಕಬಾರದು. ಲೆಟ್ ದೆಮ್ ಗ್ರೋ. ಒಂದು ಆ ಗಿಡಕ್ಕೆ ನೀರ್ ಹಾಕ್ಬೇಕು. ನೀರ್ ಹಾಕಕ್ಕಾಗ್ಲಿಲ್ವಾ? ಬೇಡ ರೀ. ನಮ್ಗೆ ದಾಸರು ಹೇಳ್ಬಿಟ್ಟಿದ್ದಾರೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ? ಅಲ್ವಾ? ಭಗವಂತ ಇದಾನೆ. ಅವನು ನೀರ್ ಹಾಕ್ತಾನೆ. ನಾನು ಒಳ್ಳೆ ಬೀಜ ಆಗಿರ್ಬೇಕು ಅಷ್ಟೇ. ಆದ್ರೆ ನನ್ನಿಂದ ಅದನ್ನ ಚಿವುಟುವ ಕೆಲಸ ಮಾತ್ರ ಭಗವಂತ ನನ್ನ ಕೈಲಿ ಮಾಡಿಸ್ಬೇಡ. ಇನ್ನು ನಾತಿ ಮಾನಿತ ಅಂತ ಅಂದ್ರೆ ಮಾನರಹಿತರಾಗೋದು. ಮಾನರಹಿತರಾಗೋದು ಅಂದ್ರೆ ಏನು? ನಮಿಗ್ ಗೊತ್ತಿರುತ್ತೆ ನಮ್ಮ ಯೋಗ್ಯತೆ ಎಷ್ಟು ಅಂತ ನಮಿಗ್ ಗೊತ್ತಿರುತ್ತೆ. ನಮ್ಮ ಯೋಗ್ಯತೆಗೆ ದ ತಕ್ಕಂತಹ ಆ ಸನ್ಮಾನಗಳು ಅಥವಾ ಸ್ಥಾನಮಾನ ಸಿಕ್ಕಿದ್ರೆ ಸಾಕು ಅಂತ ನಾವ್ ಅನ್ಕೋಬೇಕು. ಆದ್ರೆ ನಾವ್ ಅನ್ಕೊಳಲ್ಲ. ನಾವೇನ್ ಅನ್ಕೊಂತೀವಿ? ಐ ಆಮ್ ಗ್ರೇಟ್. ನನಗೆಲ್ಲಾ ಗೊತ್ತು. ಬೇರೆಯವ್ರಿಗೇನು ಗೊತ್ತಿಲ್ಲ ಕಣ್ರೀ. ನನಗೆಲ್ಲ ಗೊತ್ತು. ಬನ್ನಿ, ಬನ್ನಿ ನಾನ್ ನಿಮಗೆ ಹೇಳ್ಕೊಡ್ತೀನಿ. ನನಗ್ ಗೊತ್ತು, ನನಗ್ ಗೊತ್ತು. ನೋ. ಗೌರವ ನಮ್ಗೇ ಬೇಕು. ಅಯ್ಯೋ! ಅವ್ರಿಗ್ ಸನ್ಮಾನ ಮಾಡಿದ್ರಂತೆ, ಇವ್ರಿಗ್ ಸನ್ಮಾನ ಮಾಡಿದ್ರಂತೆ, ಅವ್ರ್ ಅಧ್ಯಕ್ಷರಂತೆ, ಇವ್ರ್ ಉಪಾಧ್ಯಕ್ಷರಂತೆ, ನನಗಲ್ಲಿ ಯಾರೂ ಗೌರವ ಕೊಡ್ಲಿಲ್ಲ. ನನಗಲ್ಲಿ ಇಲ್ಲ. ಅದ್ಯಾವುದೂ ಬೇಡ ನಮ್ಗೆ. ಅದಕ್ಕೆ ನಾನ್ ಹೇಳಿದ್ದು, ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಮ್ ಯೋಗ್ಯತೆ ಯಾರಿಗ್ ಗೊತ್ತು? ಭಗವಂತನಿಗ್ ಗೊತ್ತು. ಅಲ್ವಾ? ನಾವ್ ಏನ್ ಕೆಲ್ಸ ಮಾಡ್ತಿದೀವಿ? ನಾವ್ ಹೇಗಿದೀವಿ? ನನ್ನ ನಡವಳಿಕೆ ಹೇಗಿದೆ? ಅವ್ನು ಆಸ್ ಇಟ್ ಈಸ್ ನೋಡ್ತಾ ಇದ್ದಾನೆ ಅಲ್ವಾ? ಜಸ್ಟ್ ಲೈಕ್ ಎ ಮಿರರ್. ಸೊ, ನಾನ್ ಮಾಡೋ ಪ್ರತಿಯೊಂದು ಕೆಲಸವೂ ಸಹ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಅವನಿವತ್ ನನ್ ಜೊತೆ ಇದ್ದಾನೆ ಅಂದ್ರೆ ದಟ್ ಈಸ್ ದ ಬಿಗ್ ಅವಾರ್ಡ್. ಮರ್ತು ಬಿಡ್ತೀವಿ ಅದನ್ನ. ನಾವು ಅತ್ಯಂತ ಸರಳವಾಗಿರ್ಬೇಕು. ಎಷ್ಟು ನಮ್ಮ ಜೀವನವನ್ನ ನಾವು ಸರಳವಾಗಿರ್ತೀವೋ ಅಷ್ಟು ನಮಗೆ ಒಳ್ಳೇದು. ಹಾಗೇನೆ ನಾವದನ್ನ ತಿಳ್ಕೊಂಡಿರ್ಬೇಕು. ಹೌದು. ನನ್ನ ಜೀವನವನ್ನ, ನನ್ನ ಮನಸ್ಸನ್ನ ತುಂಬಾ ಸರಳವಾಗಿ ಇಟ್ಕೋಬೇಕು. ಹಾಗೆ ಈ 3 ಶ್ಲೋಕದಲ್ಲಿ ಭಗವಂತ 26 ದೈವಿ ಸಂಪತ್ತನ್ನ ಹೇಳ್ತಾ ಹೋಗ್ತಾನೆ. ಇನ್ನು 2ನೇ ಸಾಲಲ್ಲಿ ಹೇಳ್ತಾ ಹೋಗ್ತಾನೆ, ದೇವತೆಗಳು ಮಾನವರಾಗಿ ಹುಟ್ಟಿ ಬಂದಾಗ್ಲೂ ಸಹ ಈ 26 ಗುಣಗಳನ್ನ ನಾವು ಕಾಣ್ತೀವಿ. ಉದಾಹರಣೆ, ಪ್ರಹ್ಲಾದ ಮಹಾರಾಜರು ರಾಘವೇಂದ್ರ ಸ್ವಾಮಿಗಳಾಗಿ ಬಂದ್ರು. ಆ ರಾಘವೇಂದ್ರ ಸ್ವಾಮಿಗಳಲ್ಲಿ ಈ 26 ಗುಣವನ್ನ ನಾವು ಕಾಣ್ತಾ ಹೋಗ್ತೀವಿ. ಹಾಗೆ ದೇವರ ಸಾನ್ನಿಧ್ಯ ಇದೆ ಅಂತ ಅಂದ್ರೇನೆ ಈ ಎಲ್ಲ ಗುಣಗಳನ್ನ ನಾವು ಕಾಣ್ತಾ ಹೋಗ್ಬೋದು. ಅವರಲ್ಲಿ ದೇವಿ ಗುಣ ಇದ್ರೆ ಮಾತ್ರ ಸಾಧ್ಯನೇ ವಿನಃ ಇಲ್ಲ ಅಂದ್ರೆ ಕಾಣೋದಿಕ್ಕೆ ಸಾಧ್ಯವೇ ಇಲ್ಲ. ಈ ಗುಣಗಳು ಹೇಗೆ ಬರುತ್ತೆ ಅಂತ ನೋಡೋದಾದ್ರೆ ಈ ಗುಣಗಳು ಹುಟ್ಟಿನಿಂದ ಬರ್ತಾ ಹೋಗುತ್ತೆ. ಇದು ಕಲಿಯೋ ಗುಣನೂ ಅಲ್ಲ, ಕಲ್ಸೋ ಗುಣನೂ ಅಲ್ಲ. ಹಾಗಿದ್ರೆ ನೀವೇ ಈಗ ಹೇಳಿದ್ರಿ ಇದನ್ನೆಲ್ಲ ತಿಳ್ಕೊಳ್ಳಿ, ತಿದ್ಕೊಳ್ಳಿ ಅಂತ. ಅದಕ್ಕೇನೆ ಭಗವಂತ ಆ ಚಾಣ ಮತ್ತೆ ಸುತ್ತಿಗೆನ ನಮ್ ಕೈಲೇ ಕೊಟ್ಟಿದ್ದಾನೆ. ನೀನೇ ಸರಿ ಮಾಡ್ಕೋ. ಹಾಗಾಗಿ ನಾವು ಇನ್ನಷ್ಟು ಮತ್ತಷ್ಟು ಮಗದಷ್ಟು ನಮ್ಮ ಜೀವನವನ್ನ ಹೇಗೆ ಅವನಿಗೆ ಶರಣಾಗ್ಬೇಕಪ್ಪ ಅಂತ ಅಂದ್ರೆ ನವವಿಧ ಭಕ್ತಿಗಳು ಅಂತ ಹೇಳ್ತಾರೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಂಖ್ಯಂ, ಆತ್ಮನಿವೇದನಂ. ಈ 9ರಲ್ಲಿ ಯಾವುದೋ ಒಂದನ್ನ ನಾವು ಭಗವಂತನಿಗೆ ಸಂಪೂರ್ಣವಾಗಿ ಅರ್ಪಿಸ್ತಾ ಹೋಗ್ಬೇಕೇ ವಿನಃ ನಾವು ಎಲ್ಲವನ್ನ ನಾನೇ ಮಾಡ್ತೀನಿ ಅಂತ ಅನ್ನೋದು ಕಷ್ಟ. ಅದೇ ರೀತಿ ಈ 26 ಗುಣಗಳಲ್ಲಿ ನಾವು ಏನ್ ತಿಳ್ಕೊಂಡ್ವಿ ಅದನ್ನ ಹೆಚ್ಚು ಕಮ್ಮಿ ಆ ಅಷ್ಟಪುಷ್ಪಗಳಲ್ಲಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹಂ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಜ್ಞಾನ ಪುಷ್ಪಂ, ತಪಃ ಪುಷ್ಪಂ, ಶಾಂತಿ ಪುಷ್ಪಂ ತಥೈವ ಚ ಸತ್ಯಮಷ್ಟಮಿದಂ ಪುಷ್ಪಂ ವಿಷ್ಣು ಪ್ರಿಯಕರ ಭವೇತ್. ಅಲ್ವಾ?
ಹೂವು ಬಿಟ್ಟಿಲ್ಲ ಅಂತ ಅಂದ್ರೆ ಪಕ್ಕದ ಮನೆ ಕಾಂಪೌಂಡ್ ಇಂದ ಕಿತ್ಕೊಂಡು ಬಂದು ಹೂ ಬಿಡೋದಲ್ಲ, ಅಥವಾ ಸಾವಿರಾರು ರೂಪಾಯಿ ಹೂವಿಲ್ಲ, ಹೂವಿನ ರೇಟ್ ಆಗೋಗಿದೆ, ನನಗ್ ತರೋ ಶಕ್ತಿ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಇಲ್ಲ. ನಾನು ಭಗವಂತನಿಗೆ ಹೇಳ್ಬೇಕು, ಭಗವಂತ ಈ ಅಷ್ಟ ಪುಷ್ಪಗಳನ್ನ ನಿನಗಾಗಿ ಇಡ್ತಾ ಇದ್ದೀನಿ ಕಣೋ, ನನ್ನನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸು. ನೋಡಿ, ಅವನಿಗೆ ನಾನು ಒಳ್ಳೆ ಮಾರ್ಗದಲ್ಲಿ ಇದೀನಿ ಅಂತ ಅನ್ಬೇಕಾದ್ರೂ ನಮ್ಗಲ್ಲಿ ಬಹುವಚನ ಬರೋದೇ ಇಲ್ಲ ಅಲ್ವಾ? ಯಾಕೆ ಅಂತ ಅಂದ್ರೆ ಅವನು ನನ್ನವನು ಅನ್ನೋ ಒಂದು ಅಭಿಮಾನ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗಿದ್ರೆ ಆಸುರಿ ಗುಣಗಳು ಹೇಗಿರುತ್ತಪ್ಪ ಅಂತ ನೋಡೋದಾದ್ರೆ, ಆಸುರಿ ಗುಣಗಳು ಇನ್ನೂ ಹೆಚ್ಚಾಗಿದೆ ಕಣ್ರಿ. ಒಂದು ದಂಭಃ, ಅಹಂಕಾರ, ದರ್ಪ, ದರ್ಪವು, ಅಭಿಮಾನ, ದುರಭಿಮಾನ, ಛ ಮತ್ತು ಕ್ರೋಧ, ಕೋಪ, ಪಾಶುಚರಂ, ಕಠಿಣವಾಗೋದು ಅಥವಾ ಆ ನಮ್ಮಲ್ಲಿ ಕ್ರೂರತೆ, ಏವ ಖಂಡಿತವಾಗಿಯೂ, ಚ ಮತ್ತು ಅಜ್ಞಾನವು, ಚ ಅಭಿಜಾತಸ್ಯ ತಳೆದು ಹುಟ್ಟುವಿಕೆ, ಪಾರ್ಥ ಪ್ರತೆಯ ಮಗನೇ, ಸಂಪದಂ ಗುಣಗಳನ್ನ, ಆಸುರಿ ಅಸುರ ಸ್ವಭಾವ. ಅಂದ್ರೆ ಅಸುರ ಸ್ವಭಾವದವರು ಹೇಗಿದ್ದಾರೆ, ಯಾಕೆ ಅಂತಂದ್ರೆ ಈ ಎಲ್ಲ ಗುಣಗಳು ದೈವಿ ಗುಣ ಅಂತ ನಮಗ್ ಗೊತ್ತಾಗೋಯ್ತು. ಇದು ನನ್ನಲ್ಲಿ ಇದೆಯಾ ಇಲ್ವಾ ನನಗ್ ಗೊತ್ತಿಲ್ಲ. ಆದ್ರೆ ಹೇಳ್ತಾರಲ್ಲ, ಈಗ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಹೇಗೆ ಅಂತ ಅಂದ್ರೆ, ಬೇಡದಿರೋ ವಸ್ತು ಎಸಿಬೇಕು ಅಂತ ನನಗ್ ಗೊತ್ತು, ಅದ್ ಯಾವ್ದು ಅಂತ ಹೇಳಕ್ಕೆ ಅಮ್ಮ ಬರ್ಬೇಕು. ಆದ್ರೆ ಯಾವ್ಯಾವ್ದು ಬೇಕು ಅಂತ ನನಗ್ ಗೊತ್ತಲ್ವಾ, ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಎತ್ತಿಡ್ಬೋದು. ರೈಟ್? ತುಂಬಾ ಇಂಪಾರ್ಟೆಂಟ್ ವಸ್ತುನೆಲ್ಲ ನಾನು ಜೋಡಿಸ್ಕೋಬಹುದು. ಆದ್ರೆ ಇಂಪಾರ್ಟೆಂಟ್ ವಸ್ತುನ ನಾನು ಜೋಡಿಸ್ಕೋಬೇಕಾದ್ರೆ ನನಗೆ ದೈವಿ ಗುಣಗಳು ಗೊತ್ತಾಯ್ತು. 26 ವಸ್ತುಗಳು ತುಂಬಾ ಇಂಪಾರ್ಟೆಂಟು. ಈಗ ನನ್ನ ಮನಸ್ಸನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಈ 26 ಗುಣಗಳನ್ನ ನಾನು ನನ್ನ ಹೃದಯದಲ್ಲಿ ಇಟ್ಕೊಂಡೆ. ಯಾವ್ಯಾವ ವಸ್ತುವನ್ನ ಎಸಿಬೇಕು ಆ ಗುಣಗಳನ್ನ ಹೇಳ್ತಾ ಹೋಗ್ತಾನೆ ಭಗವಂತ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ಯಾರು ಸಾಧನೆ ಮಾಡ್ಬೇಕು ಅಂತ ಬಯಸ್ತಾ ಇದ್ದಾರೆ ಅವರು ಈ ಗುಣಗಳನ್ನ ಖಂಡಿತವಾಗ್ಲೂ ಬಿಡ್ಬೇಕು. ಹೇಳ್ತಾರಲ್ಲ, ಧೂಳ್ ತೆಗಿಬೇಕು, ಮನೆ ಕ್ಲೀನ್ ಮಾಡ್ತಿದ್ಯಾ ಅಂದ್ರೆ ನಿನಗಾಗದೇ ಇರೋ ಬಟ್ಟೆ ಎಲ್ಲ ಫಸ್ಟ್ ಹೊರಗಡೆ ಹಾಕು, ಮುರಿದೋಗಿರೋ ವಸ್ತುಗಳನ್ನ ಫಸ್ಟ್ ಹೊರಗೆ ಹಾಕು ಅಂತ ಹೇಗ್ ಹೇಳ್ತಾರೆ, ಹಾಗೆ ನನ್ನಲ್ಲಿ ಈ ಗುಣಗಳನ್ನ ನಾನು 100% ಬಿಡ್ಲೇಬೇಕು. ಪಾರ್ಥ ಕೃತೆಯ ಮಗನೇ, ಅಂತ ಅಮ್ಮನ ಮಗ ಅಲ್ವಾ ನೀನು. ಆದ್ರೆ ಹೆದರ್ಕೋಬೇಡ, ನೀನಲ್ಲಿ ಆ ಆಸುರಿ ಗುಣಿಗಳು ಇಲ್ಲ. ಅಸುರರು ಬದುಕೋದೇ ಈ ಗುಣಗಳಿಂದ ಅಂತ ಹೇಳ್ತಾರೆ. ಒಂದು ದಂಭಃ, ಅಂದ್ರೆ ದಂಭೋ ಅಂತ ಹೇಳ್ತಾರೆ, ಅಂದ್ರೆ ದಂಭಾಚಾರ, ಅಂದ್ರೆ ಬೂಟಾಟಿಕೆ ಅಂತ ಹೇಳ್ತಾರೆ ನಮ್ಮ ಆಡು ಭಾಷೆನಲ್ಲಿ. ಅಂದ್ರೆ ಒಳಗಿನಿಂದ ಅವ್ರಿಗೆ ಗೊತ್ತಿರುತ್ತೆ ವಾಟ್ ದೇ ಆರ್ ಅಂತ, ಬಟ್ ಸ್ಟಿಲ್ ಹೊರಗಿನಿಂದ ತೋರ್ಪಡಿಸೋದು. ಈಗ ಉದಾಹರಣೆ, ಹಿರಣ್ಯಕಶಿಪು, ಅಯ್ಯೋ ನನಗ್ ಭಗವಂತನ ಮೇಲೆ ಭಯನೇ ಇಲ್ಲ. ಹೌದಾ, ಭಗವಂತನ ಮೇಲೆ ನಿನಗೆ ಭಯವೇ ಇಲ್ಲ ಅಂತ ಅಂದಾಗ ನೀನ್ ಯಾಕೆ ತಪಸ್ ಮಾಡಕ್ ಹೋದೆ? ನೀನ್ ಯಾಕೆ ಒಳಗೂ ಸಾವಾಗ್ಬಾರ್ದು, ಹೊರಗೂ ಸಾವಾಗ್ಬಾರ್ದು, ಮೇಲೂ ಆಗ್ಬಾರ್ದು, ಕೆಳಗೂ ಆಗ್ಬಾರ್ದು, ಬೆಳಗ್ಗೆ ಆಗ್ಬಾರ್ದು, ಸಂಜೆ ಆಗ್ಬಾರ್ದು, ಪ್ರಾಣಿಯಿಂದ ಆಗ್ಬಾರ್ದು, ಎಷ್ಟೊಂದು ಕೇಳ್ತಾನೆ ಅಲ್ವಾ ಅವನು. ನಿನಗ್ ಭಯ ಇರ್ಲಿಲ್ಲ ಅಲ್ವಾ, ಮತ್ತೆ ಯಾಕೆ ಮಾಡ್ದೆ? ಇನ್ನು ಕಂಸ ಹೇಳ್ತಾ ಹೋಗ್ತಾನೆ, ನನಗ್ ಕೃಷ್ಣನ್ ಕಂಡ್ರೆ ಭಯನೇ ಇಲ್ಲ ಅಂತ. ಭಯನೇ ಇಲ್ಲ ಅಂದಾಗ 8 ಮಕ್ಕಳನ್ನ, 8ನೇ ಅವನು ಕೃಷ್ಣ ಅಂತ ಗೊತ್ತಾಗೋದಕ್ಕಿಂತ ಮುಂಚೆ 7 ಮಕ್ಕಳನ್ನ ಯಾಕೆ ಸಾಯಿಸ್ದೆ? ಅಥವಾ ಹುಟ್ಟಿದ ಮಗು ತಾನೆ, ಮಗುವನ್ನ ನೀನು ಸಾಯಿಸೋದಿಕ್ಕೆ ಹೊರಟೆ ಯಾಕೆ? ಯಾಕೆ ಅಂತ ಅಂದ್ರೆ, ಹೌದು, ಅದಕ್ಕೆ ಹೇಳಿದ್ದು ಒಳಗಿಂದ ಒಂದು, ಹೊರಗಿಂದ ಹೊರಗು. ಈಗ ಹೇಳ್ಬೇಕು, ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ, ಪ್ರಹ್ಲಾದನನ್ನ ನಾವು ದೈವಿ ಸಂಪತ್ತಿಗೆ ತಗೋಬಹುದು, ಹಾಗೆ ಹಿರಣ್ಯಕಶಿಪುವನ್ನ ನಾವು ಆಸುರಿ ಸಂಪತ್ತಿಗೆ ಉದಾಹರಣೆಯಾಗಿ ತಗೋಬಹುದು. ಇನ್ನು 2ನೇ ಅರ್ಥದಲ್ಲಿ ಏನಪ್ಪ ಅಂದ್ರೆ, ಈ ದಂಭು ಅನ್ನೋದಕ್ಕೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಧರ್ಮ ಧ್ವಜರಾಗಿ ಬದುಕೋದು. ಧರ್ಮ ಧ್ವಜರಾಗಿ ಬದುಕೋದು ಅಂದ್ರೆ ಹೊರಗಿನಿಂದ ಬರೀ ಪ್ರದರ್ಶನ. ಹೊರಗಿನಿಂದ ಬರೀ ಪ್ರದರ್ಶನ ಅಂತ ಅಂದ್ರೆ, ಉದಾಹರಣೆ ಇದಕ್ಕೆ ತುಂಬಾ ಚೆನ್ನಾಗಿ ಹೇಳೋದು ಅಂತ ಅಂದ್ರೆ, ಕೌರವರ ಉದಾಹರಣೆಯನ್ನು ತಗೊಂತಾರೆ. ಅವರು
ಪುಂಡರೀಕ ಯಾಗವನ್ನ ಮಾಡ್ತಾರೆ. ಆದ್ರೆ ಪುಂಡರೀಕ ಯಾಗ ಅಂದ್ರೆ ವಿಷ್ಣುವಿಗೆ ಬಲ್ಸ್ಕೊಂಡ್ಬಿಡ್ಬೋದಂತೆ ಆ ಯಾಗ ಮಾಡಿದ್ರೆ. ಆದ್ರೆ ಅವರಿಗೆ ಭಗವಂತ ಒಲದ್ನ ಅಂತ ನೋಡಿದ್ರೆ ಒಲಿಲಿಲ್ಲ. ಯಾಕೆ ಒಲಿಲಿಲ್ಲ? ಯಾಕೆ ಅಂತ ಅಂದ್ರೆ ಅವರಲ್ಲಿ ಭಕ್ತಿನೇ ಇರ್ಲಿಲ್ಲ. ಹಾಗಾಗಿ ಅವರಿಗೆ ಹೇಗೆ ಒಲಿಯೋದಿಕ್ಕೆ ಸಾಧ್ಯ? ಇಲ್ಲಿ ಏನಾಗೋಗಿದೆ, ಈ ಭಕ್ತಿ ಅನ್ನೋದು ಅಥವಾ ಆಧ್ಯಾತ್ಮ ಅನ್ನೋದು ಕೇವಲ ಲಾಭದ ಮುಖವಾಡವಾಗಿ ಬಂದಿದೆ. ಉದಾಹರಣೆ, ನಾವು ಪಾಠ ಹೇಳ್ಕೊಡ್ತೀವಿ ಬನ್ನಿ, ಅಥವಾ ಈ ಪೂಜೆ ಮಾಡಿ, ಆ ಪೂಜೆ ಮಾಡಿ, ಈ ಜಪ ಮಾಡಿ, ಆ ಜಪ ಮಾಡಿ, ಇಷ್ಟೇ ಸಲ ಜಪ ಮಾಡಬೇಕು, ಅಷ್ಟೇ ಸಲ ಜಪ ಮಾಡಬೇಕು, ಈ ಮುದ್ರೆಯನ್ನ ಹಾಕೋಬೇಕು, ಈ ನಾಮವನ್ನ ಹಾಕೋಬೇಕು. ಹೌದಾ? ಭಗವಂತ ಇದೆಲ್ಲ ಸಿಕ್ತಾನ? ಇಲ್ಲ ಕಣ್ರಿ, ಇದೆಲ್ಲ ಕೇವಲ ತೋರ್ಪಡಿಕೆ ಅಷ್ಟೆ. ಆದ್ರೆ ಒಂದಂತೂ ರಿಕ್ವೆಸ್ಟ್ ನಂತೂ ಮಾಡ್ಬೋದು, ಭಗವಂತನನ್ನ ವ್ಯಾಪಾರವಾಗಿ ದಯವಿಟ್ಟು ಯಾರು ಮಾಡಬೇಡಿ. ಯಾಕೆ ಅಂದ್ರೆ ಭಗವಂತನ ನಾಮ ಸ್ಮರಣೆ ನಾವು ಹೇಳ್ತಾ ಇದ್ದೀವಿ ಅಂದ್ರೇನೆ ನಮ್ಮಂತ ಅದೃಷ್ಟವಂತರು ಇನ್ನೊಬ್ರು ಇರೋದಿಕ್ ಸಾಧ್ಯನೇ ಇಲ್ಲ ಅಲ್ವಾ? ಅವ್ನ್ ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ನಿನಗ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಬಾ ನೀನ್ ಮಾತಾಡು, ನನ್ನ ನಾಮಸ್ಮರಣೆಯನ್ನ ಹರಡು ಅಂತ ಅವನು ಅಷ್ಟು ಒಳ್ಳೆ ಅಪರ್ಚುನಿಟಿ ಕೊಟ್ಟಿರೋದನ್ನ ನೀವು ಯಾಕೆ ವ್ಯವಹಾರವಾಗಿ ಮಾಡ್ತಾ ಇದ್ದೀರಾ? ವ್ಯವಹಾರಿಕೆ ಬೇಕಾ? ಅದ್ರಲ್ಲೂ ದೇವರ ಹೆಸರಲ್ಲಿ ವ್ಯವಹಾರಿಕೆ ಬೇಕಾ? ಯೋಚನೆ ಮಾಡ್ಬೇಕು. ಅದಕ್ಕೆ ನೋಡಿ, ಇದ್ರಲ್ಲಿ ಆಸುರಿ ಗುಣದಲ್ಲಿ ಮೊದಲನೇ ಗುಣನೇ ಅದು. ನೀನ್ ಮುಖವಾಡ ಹಾಕೊಂಡಿದ್ಯಾ, ನೀನು ಒಳ್ಳೆಯವರಲ್ಲ ಅಂತ ಎಷ್ಟು ಸುಂದರವಾಗಿ ಭಗವಂತ ಹೇಳ್ತಾ ಇದ್ದಾನೆ. ಯೋಚನೆ ಮಾಡಿ. ಇನ್ನು ದರ್ಪ ದರ್ಪ ಅಂತ ಅಂದ್ರೆ, ಇದಕ್ಕಿಂತ ಇನ್ನೊಂದು ಮುಖ್ಯವಾಗಿ ಹೇಳಲೇಬೇಕು ಅಂದ್ರೆ, ಈ ರೀತಿ ಮುಖವಾಡವನ್ನ ಯಾರು ಹಾಕೊಂಡು ಈ ನಮ್ಮ ಸಮಾಜದಲ್ಲಿ ಇದ್ದಾರೆ, ಇವರಿಂದಲೇ ನಮ್ಮ ಸನಾತನ ಧರ್ಮಕ್ಕೆ ಕಂಟಕ ಅಂದ್ರೂ ಸಹ ಖಂಡಿತ ತಪ್ಪಾಗೋದಿಲ್ಲ. ದಯವಿಟ್ಟು ಭಗವಂತ ಅವ್ರೆಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಬಿಟ್ಟು ಒಳ್ಳೆ ದಾರಿಯಲ್ಲಿ ನಡೆಯೋ ಹಾಗೆ ಭಗವಂತನೇ ಮಾಡ್ಲಿ ಅಲ್ವಾ? ಇನ್ನು ಎರಡನೇದು ದರ್ಪ. ದರ್ಪ ದರ್ಪ ಅಂದ್ರೆ ಒಳಗಿನಿಂದ ಭಯ ಇರುತ್ತೆ, ಆದ್ರೆ ತೋರ್ಸೋದಿಲ್ಲ. ದೇವರ ಬಗ್ಗೆ ನಂಬಿಕೆ ಇರೋದಿಲ್ಲ. ಯಾವ ದರ್ಪ? ದರ್ಪ ಅಂದ್ರೆ ಮದ ಅಂತ ಹೇಳ್ಬೋದು. ಹಣದ ಮದ, ವಿದ್ಯೆಯ ಮದ, ರೂಪದ ಮದ, ಜನರ ಮದ. ನನಗ್ ಅವ್ರು ಗೊತ್ತು, ನನಗ್ ಇವ್ರು ಗೊತ್ತು, ನನ್ನ ಹತ್ರ ಅಷ್ಟು ದುಡ್ಡಿದೆ, ನಾನು ವಿದ್ಯೆಯಲ್ಲಿ ಪ್ರವೀಣರು, ನನಗೆ ಈ ರೂಪ ಇದೆ. ಇದನ್ನ ಮೊದಲು ಬಿಡಬೇಕು ಅಂತಾನೆ ಭಗವಂತ. ಭಗವಂತನ ಬಳಿ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ರೆ ನಾವು ಸೇವಕರಾಗಿ, ದಾಸರಾಗಿ ಹೋಗ್ಬೇಕು. ಭಗವಂತ, ನಿನ್ನ ದರ್ಶನಕ್ಕೆ ಬಂದಿದ್ದೀನಿ, ನಿನ್ನ ದರ್ಶನವನ್ನ ಕೊಡು ತಂದೆ ಅಂತ ಕೇಳಬೇಕು. ಇನ್ನು ಮುಂದಿನದು ಅಭಿ ಆ ಅಭಿ ಅಭಿಮಾನ ಅಂದ್ರೆ ಬಿಂಕ ಅಂತ ಹೇಳ್ತಾ ಹೋಗ್ತಾರೆ. ಬಿಂಕ ಅಂತಂದ್ರೆ ಹಾಗ್ ಮಾಡಬಾರದು ಅಂತ ಹೇಳಿದ್ರೆ ನಂಬೋದಿಲ್ಲ. ಉದಾಹರಣೆ, ಇಲ್ಲ ರೀ ಈ ತರ ಮಾಡಿದ್ರೆ ಇದು ತಪ್ಪು ಅಂತ ಅಂದ್ರೆ, ಹೌದಾ, ಹಂಗ ನಾನು ಹೀಗೆ ಮಾಡ್ತೀನಿ. ಈಗ ಉದಾಹರಣೆ, ಇಲ್ಲ ನೀವು ದೇವಸ್ಥಾನಕ್ ಹೋಗ್ತಾ ಇದ್ದೀರಾ ಅಲ್ವಾ, ನೀವ್ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಡ್ ಬರ್ಬಾರ್ದು ಅಂತ ಹೇಳಿ, ಇಲ್ಲ ನಾನ್ ಜೀನ್ಸ್ ಪ್ಯಾಂಟೇ ಹಾಕೊಂಡ್ ಹೋಗ್ತೀನಿ. ಬಿಕಾಸ್ ದೇವಸ್ಥಾನಕ್ಕೆ ವಿ ವಿಲ್ ಸ್ಪೆಂಡ್ ಟೈಮ್ ಓನ್ಲಿ 2 minutes. ಆಫ್ಟರ್ ದಟ್ ನಾವು ಟ್ರಿಪ್ ಹೋಗ್ಬೇಕಲ್ವಾ, ನಮ್ಗದು ಕಂಫರ್ಟಬಲ್ ಡ್ರೆಸ್ಸು, ನಮ್ ಇದೇ ಹಾಕೊಂಡ್ ಬರ್ತೀವಿ. ಇಲ್ಲಮ್ಮ ಕುಂಕುಮ ಇಟ್ಕೋಬೇಕು. ನಾನ್ ಕುಂಕುಮ ಇಟ್ಕೊಳಲ್ಲ, ಈ ಡ್ರೆಸ್ಸಿಗೆ ಸೂಟ್ ಆಗಲ್ಲ. ಬಳೆ ಹಾಕೋಬೇಕು, ದೇವ್ರ ಧ್ಯಾನ ಮಾಡ್ಬೇಕು, ಭಗವಂತನಿಗೆ ಧನ್ಯವಾದ ಹೇಳ್ಬೇಕು, ಯಾವ್ದು ಕೇಳೋದಿಲ್ಲ. ಚಂಡಿಕತೆ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ, ಆತರ ನಾವ್ ಏನನ್ನ ಮಾಡಬಾರ್ದು ಅಂತಾರೆ ಅದೇ ಮಾಡೋದು. ಇವರೆಲ್ಲ ನಮ್ಮ ಸನಾತನಕ್ಕೆ ಕಂಟಕ ಪ್ರಾಯರಾಗ್ತಾ ಹೋಗ್ತಾರೆ. ಹಾಗಾಗಿ ಇನ್ನೂ ಅವ್ರಿಗೇನಾರ ಕೇಳಿ ಯಾಕೆ ಹೀಗ್ ನಡ್ಕೊಳ್ತೀರಾ ಅಂತ ಅಂದ್ರೆ ಅವ್ರು ಹೇಳೋದು, ನಾವು ಆಧುನಿಕತೆಯಲ್ಲಿದ್ದೀವಿ, ನೀವೆಲ್ಲ ಇನ್ನೂ ಓಲ್ಡ್ ಸ್ಟೈಲಲ್ಲಿ ಇದ್ದೀರಾ, ಆದ್ರೆ ನಾವು ಆಧುನಿಕತೆಯಲ್ಲಿ ಇದ್ದೀವಿ. ಇಲ್ಲ ರೀ, ಇವ್ರು ಯಾರು ಆಧುನಿಕತೆಯಲ್ಲಿಲ್ಲ, ಇವರು ಆಲೋಚನೆ ಅಲ್ಲ, ಅದು ದುರಾಲೋಚನೆಯಲ್ಲೇ ಇದ್ದಾರೆ. ನಾವು ಮಾಡಿದ್ದೇ ಸರಿ ಅನ್ನೋದು ಅವರ ವಾದ ಆಗಿರುತ್ತೆ. ದಯವಿಟ್ಟು ಇದನ್ನ ಬಿಡಬೇಕು ಅಂತ ಹೇಳ್ತಾನೆ ಭಗವಂತ. ಇನ್ನು ಕ್ರೋಧ ಅಂದ್ರೆ ಸಿಟ್ಟು.
ಸಿಟ್ಟು ಅಂತ ಅಂದ್ರೆ ಇನ್ನೊಬ್ಬರಿಗೆ ನೋವುಂಟು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ನಮ್ಮ ಮಾತು, ನಮ್ಮ ನಡವಳಿಕೆ ಯಾವ್ದ್ರಿಂದನೂ ಅಷ್ಟೇ. ಕೋಪದಲ್ಲಿ ನೋವೇ ಆಗೋದು ಅಲ್ವಾ? ಅದಕ್ಕೆ ಒಂದು ಪುಟ್ಟ ಕತೆ ಹೇಳ್ಬೇಕು ಅಂದ್ರೆ, ಒಬ್ಬ ಹುಡುಗ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾನೆ. ಆಗ ಅವರಪ್ಪ ಹೇಳ್ತಾರೆ, ನೀನೊಂದ್ ಕೆಲ್ಸ ಮಾಡು, ನಿನಗ್ ಕೋಪ ಬಂದಾಗೆಲ್ಲ ನೀನ್ ಮಾತಾಡ್ಬೇಡ, ಮಾತಾಡೋದ್ರ ಬದಲು ಹೋಗಿ ಆ ಎದುರುಗಡೆ ಗೋಡೆಗೆ ಮೊಳೆ ಹೊಡಿ ಅಂತ. ಆ ಹುಡುಗ ಒಂದಷ್ಟು ಮೊಳೆಯನ್ನ ಕೊಟ್ಟಿರ್ತಾರೆ. ಕೋಪ ಬಂದಾಗೆಲ್ಲ ಮೊಳೆ ಹೊಡ್ಕೊಂಡು ಬರ್ತಾನೆ. ಅಪ್ಪ ಮೊಳೆ ಖಾಲಿ ಆಯ್ತು. ಹೌದಾ, ನೆಕ್ಸ್ಟ್ ಕೋಪ ಬಂದಾಗೆಲ್ಲ ಆ ಮೊಳೆನ ತೆಗಿತಾ ಬಾ. ತೆಗಿತಾ 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 ಬಂದ. ಅಪ್ಪ ಮೊಳೆ ಎಲ್ಲ ತೆಗ್ದಾಗೋಯ್ತು. ಅಂದ್ರೆ ಅಷ್ಟು ಕೋಪ ಮಾಡ್ಕೊಂಡಿರ್ತಾನ ಅವನು. ಆಗ ಅವರಪ್ಪ ಹೇಳ್ತಾರ, ಆ ಗೋಡೆಯ ಸ್ಥಿತಿ ನೋಡು. ಇದೇ ರೀತಿ ಮನುಷ್ಯನ ಮನಸ್ಸಿಗೂ ಸಹ ಆಗತ್ತೆ. ನಾವು ಕೋಪದಲ್ಲಿ ಏನೋ ಮಾತಾಡ್ತೀವಿ, ಆಮೇಲೆ ಬುದ್ಧಿ ಬಂದ್ಮೇಲೆ ಸಾರಿ ಕೇಳ್ತೀವಿ. ಆದ್ರೆ ಆ ಗಾಯವನ್ನ ವಾಸಿ ಮಾಡೋದಕ್ಕೆ ಸಾಧ್ಯನಾ ಅಂತ ನೋಡೋದಿದ್ರೆ ಆಗೋದೇ ಇಲ್ಲ. ಅದ್ರಲ್ಲೂ ಅಪ್ಪ ಅಮ್ಮ ಇರ್ಬೋದು, ಗುರು ಹಿರಿಯರಿರ್ಬೋದು, ಅವರಿಗೆ ನಾವು ನೋವು ಮಾಡಿದಾಗ ಅವ್ರಿಗೆ ಇನ್ನೆಷ್ಟು ನೋವಾಗಿರುತ್ತಲ್ವಾ. ಹಾಗಾಗಿ ನಾವು ಕೇಳ್ಕೊಳ್ಳೋಣ ಭಗವಂತನ್ಗೆ, ಭಗವಂತ ನನ್ ಕೈಯಿಂದ ಆ ಕೆಲಸ ಮಾಡಿಸ್ಬೇಡ, ಕೋಪ ಬೇಡ ನನಗೆ, ಅದ್ ನೀನೇ ಇಟ್ಕೊಂಡ್ಬಿಡು, ನನಗ್ ಬೇಡ. ಏನು ಪಾರುಷ್ಯ. ಪಾರುಷ್ಯ ಅಂತ ಅಂದ್ರೆ ನಿಷ್ಠೂರತನ, ಒರಟುತನ ಅಂತ ಹೇಳ್ತಾರೆ. ಅಂದ್ರೆ ನಯ ವಿನಯ ಇಲ್ಲದೆ ಇರೋದು. ನಮ್ಮಿಂದ ಬೇರೆಯವರಿಗೆ ನೋವಾಗ್ಬಾರ್ದು. ಹೆಚ್ಚು ಕಮ್ಮಿ ಈ ಪಾರಸ್ಯ ಮತ್ತೆ ಕ್ರೋಧ ಎರಡು ಒಂದೇ ತರ ಇರ್ತಾನೆ. ಒರಟಾಗಿ ಮಾತಾಡೋದು. ಈಗ ಯಾರೋ ಒಬ್ರು ಬರ್ತಾರೆ, ತುಂಬಾ ನೋವು ಮಾಡ್ತಾರೆ, ಮಾತಾಡ್ತಾರೆ. ಇನ್ಯಾರೋ ಫ್ರೆಂಡ್ ಹೋಗಿ ಅವ್ರಿಗೆ ಹೇಳ್ತಾರೆ, ನೋಡಿ ನೀವ್ ಈ ರೀತಿ ಮಾತಾಡಿದ್ರಲ್ವಾ, ಅವ್ರಿಗೆ ನೋವಾಯ್ತು. ಅವ್ರಿಗೆ ಖುಷಿ ಆಗತ್ತೆ. ಅಪ್ಪಾ, ನಾನು ಅವ್ರ ನೋವು ಆಗ್ಲಿ ಅಂತಾನೆ ಮಾತಾಡ್ದೆ ಕಣ್ರಿ, ಅವ್ರಿಗೆ ನೋವಾಯ್ತಾ, ವೆರಿ ಗುಡ್, ಹಂಗಾರೆ ನಾನ್ ಮಾತಾಡಿದ್ ಸರಿ ಹೋಯ್ತು. ನೋ, ಹೇಳ್ತಾರಲ್ಲ, ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಮಾತಾಡಿದನ್ನ ವಾಪಸ್ ತಗೊಳ್ಳಿಕ್ಕಾಗತ್ತಾ? ಆಗಲ್ಲ. ಅದ್ರ ಬದಲು ಭಗವಂತನ ನಾಮಸ್ಮರಣೆ ಮಾಡೋಣ. ಅದರಿಂದ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮ ಇರೋದಿಲ್ಲ ಅಲ್ವಾ? ಈ ರೀತಿ ನಾವ್ ಯಾಕೆ ಯೋಚನೆ ಮಾಡೋದಿಲ್ಲ? ಇನ್ನು ಎಲ್ಲದಕ್ಕಿಂತ ಮುಖ್ಯ ಅಜ್ಞಾನ. ಏನೂ ಗೊತ್ತಿಲ್ಲ ಅಂತ ಭಗವಂತನಿಗೆ ಶರಣಾಗೋದು ಬೇರೆ, ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆಗಳು ಬೇರೆ. ಭಗವಂತನಿಗೆ ತುಪ್ಪದ ಅಭಿಷೇಕವನ್ನೇ ಮಾಡ್ಬೇಕಂತೆ, ಬೆಣ್ಣೆ ಅಭಿಷೇಕವನ್ನೇ ಮಾಡ್ಬೇಕಂತೆ, ಹೀಗೇ ಮಾಡ್ಬೇಕಂತೆ, ಹಾಗೇ ಮಾಡ್ಬೇಕಂತೆ, ಇಷ್ಟೇ 1000 ಸೀರೆ ಬೇಕಂತೆ. ನೋ, ಭಗವಂತ ನಿಮಗೇನೂ ಕೇಳಿಲ್ಲ. ಹಾಗಾಗಿ ಇಲ್ಲಿ ಅಜ್ಞಾನ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋದಕ್ಕಿಂತ ತಪ್ಪು ತಿಳುವಳಿಕೆಗಳನ್ನ ನಾವು ಮೊದಲು ಬಿಡ್ಬೇಕಾಗತ್ತೆ. ಇದೆಲ್ಲ ಆಸುರಿ ಗುಣಗಳು, ಅಂದ್ರೆ ದೈತ್ಯರ ಗುಣಗಳು ಅಂತ ಭಗವಂತ ಹೇಳ್ತಾ ಹೋಗ್ತಾನೆ. ಇನ್ನೂ ಏನೆಲ್ಲ ಗುಣಗಳನ್ನ ನಾವು ಬಿಡ್ಬೇಕು ನನಗಂತೂ ಗೊತ್ತಿಲ್ಲ. ಈ 16ನೇ ಅಧ್ಯಾಯದಲ್ಲಿ ಇನ್ನು ಮುಂದೆ ಹೇಳೋದೆಲ್ಲ ಇಂತಹ ಗುಣಗಳನ್ನ ನೀವು ಬಿಡಿ ಅಂತಾನೆ. ನೀವು ಬಿಡುವ ಪ್ರಯತ್ನವನ್ನ ಖಂಡಿತ ನಾವೆಲ್ಲರೂ ಸಹ ಮಾಡ್ಬೇಕು. ಬಿಕಾಸ್ ನಮ್ಮೆಲ್ಲರಿಗೂ ಆ ಭಗವಂತ ಬೇಕು ಅಲ್ವಾ? ಭಗವಂತ ಬೇಕು ಅಂತ ಅಂದಾಗ, ಉದಾಹರಣೆ 10 ಸ್ಟೆಪ್ಗಳಿದೆ. ಆ 10 ಸ್ಟೆಪ್, ಆ 10 ಮೆಟ್ಟಿಲನ್ನ ಹತ್ತಿ ಹೋದ್ರೇನೆ ನನಗೆ ದೇವರ ದರ್ಶನ ಆಗುತ್ತೆ ಅಂದಾಗ, ಆ 10 ಮೆಟ್ಲನ್ನ ನಾವು ಹತ್ತೀವಿ ಅಲ್ವಾ? ಅದೇ ರೀತಿ ಇಲ್ಲಿ ಬಿಡಬೇಕು ಅಂತ ಅಂದಾಗ ನಾನು ಅಷ್ಟೋ ಗುಣಗಳನ್ನ ಬಿಡ್ಲೇಬೇಕು. ಬಿಕಾಸ್ ನಾನು ಅವನಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನಾನು ಪ್ರೀತಿಸ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ನನ್ನನ್ನ ಪ್ರೀತಿಸ್ತಾ ಇದ್ದಾನೆ. ನನ್ನ ಎಲ್ಲ ತಪ್ಪುಗಳನ್ನ ಆತ ಕ್ಷಮಿಸ್ತಾ ಇದ್ದಾನೆ. ಹಾಗಾಗಿ ನಾನು ಅವನಿಗೆ ಏನೆಲ್ಲ ಬೇಕು ಅಂತ ಅವನು ಹೇಳ್ತಾ ಇದ್ದಾನೋ ಅದನ್ನ ನಾನು ಮಾಡಿಫಿಕೇಶನ್ ಮಾಡ್ಕೊಳ್ಳೇಬೇಕು ಅಲ್ವಾ? ಮಾಡ್ಕೊಳ್ಳೋಣ. ಇನ್ನೂ ಏನೆಲ್ಲ ಹೇಳ್ತಾನೆ ಅಂತ ನೋಡೋಣ. ಸದ್ಯಕ್ಕೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನನ್ನ ಕೈಯಲ್ಲಿ ಎಷ್ಟು ಧರ್ಮ ಕಾರ್ಯ ಮಾಡ್ಸಕ್ಕಾಗುತ್ತೋ ಅಷ್ಟೋ ಧರ್ಮ ಕಾರ್ಯವನ್ನ ನೀನು ಮಾಡಿಸಿ ನನ್ನನ್ನ ನಿನ್ನ ಮಗುವಿನ ಹಾಗೆ ಕೈ ಹಿಡಿದು ನಡೆಸೋ ಭಾರ ನಿಂದು ತಂದೆ ಅಂತ ಅವನಿಗೆ ಶರಣಾಗೋಣ ಅಲ್ವಾ? ಯೋಚನೆ ಮಾಡಿ. ಥ್ಯಾಂಕ್ ಯು.